ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನ ಮತ್ತು ಅಹಂಕಾರದ ಪೊರೆಯಿಂದ ಕುರುಡಾಗಿರುವ ಕಣ್ಣುಗಳನ್ನ ಜ್ಞಾನದ ಈಟಿಯಿಂದ ತೆರೆಸಿದ ಗುರುವೇ ನಮಸ್ಕಾರ. ಇಲ್ಲಿರುವಂತಹ ಎಲ್ಲ ಗುರು ಸಮಾನ ಆಚಾರ್ಯರಿಗೂ ಮತ್ತೆ ಈಗ ಪ್ರವಚನ ನೀಡಿದಂತಹ ನರಸಿಂಹಂಜಿಯವರಿಗೂ ನಮಸ್ಕಾರ. ಅವರು ಕಡೆಯಲ್ಲಿ ಹೇಳಿದ್ರು, ನಾನಿಲ್ಲಿ ಕಲಿಸೋದಕ್ಕೇನು ಬಂದಿಲ್ಲ, ನಾನು ಒಬ್ಬ ಕಲಿಯೋದಕ್ಕೆ ಬಂದಿದ್ದೀನಿ ಅಂತ. ಅವ್ರು ಅದು ಹೇಳುವಾಗ ವಿದ್ಯೆಯ ಸ್ವರೂಪ ಏನು ಅನ್ನೋದರ ಒಂದು ಎಕ್ಸಾಂಪಲ್ ಅದು. ವಿದ್ಯಾ ದದಾತಿ ವಿನಯಂ ವಿನಯಾತ್ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮಂ ತತಸುಖಂ. ವಿದ್ಯೆಯ ಲಕ್ಷಣವೇ ವಿನಯ. ನನಗೆಲ್ಲ ಗೊತ್ತು ಅಂತ ಅನ್ನೋದೇ ಅವನಿಗೇನು ಗೊತ್ತಿಲ್ಲ ಅನ್ನೋದರ ಪ್ರಮಾಣದ ಬಗ್ಗೆ ಮಾತಾಡ್ತಾ ಇದ್ರು. ಎಲ್ಲ ಗೊತ್ತು ಅಂತ ಅನ್ನೋನೇ ಏನು ಗೊತ್ತಿಲ್ಲದೆ ಇರೋನು. ಆಕ್ಚುಲಿ ಗೊತ್ತಿರೋವನಿಗೆ ತನಗೇನು ಗೊತ್ತಿಲ್ಲ ಅನ್ನೋದೇ ಮೊದಲ ತಿಳುವಳಿಕೆ. ಸೊ ಇವತ್ತು ನನಗೆ ಮಾತಾಡಬೇಕು ಅಂತ ಗುರುಗಳ ಆಜ್ಞೆ ಆಗಿರೋದು ವಿದ್ಯೆ, ಆರೋಗ್ಯ ಮತ್ತು ಮಾನಸಿಕತೆ. ನಮ್ಮ ದೇಶದಲ್ಲಿ ಎಲ್ಲಾ ಸಮಸ್ಯೆಗಳ ಮೂಲ ಶಿಕ್ಷಣ. ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ವಿದ್ಯಾಭ್ಯಾಸ. ಇದೇನಿದು ಎರಡು ಒಂದೇ ಅಲ್ವಾ ಅಂತ ಅನಿಸ್ಬೋದು. ಶಿಕ್ಷಣಕ್ಕೂ ವಿದ್ಯಾಭ್ಯಾಸಕ್ಕೂ ಒಂದೇ ಅರ್ಥ ಅಲ್ಲ. ಇದು ಎರಡನ್ನೂ ಎಜುಕೇಶನ್ ಅಂತ ಕರೆದಿರೋದೇ ಮೂಲ ಸಮಸ್ಯೆಗಳಿಗೆ ಕಾರಣ. ಎಜುಕೇಶನ್ ವಿಚ್ ವಿ ರೆಫರ್ ಟು ಆಸ್ ಎಜುಕೇಶನ್ ಇನ್ ಜನರಲ್. ಬಟ್ ವಿದ್ಯಾಭ್ಯಾಸ ನಿರಂತರವಾಗಿ ನಡೆಯುತ್ತೆ. ಸೊ ವಿದ್ಯಾಭ್ಯಾಸದ ತಿಳುವಳಿಕೆಯೇ ಇಲ್ಲದೆ ತಯಾರಾಗುತ್ತಾ ಇರುವಂತ ಯುವ ಶಕ್ತಿ ಆಗದೆ ದೇಶಕ್ಕೆ ಹೊರೆಯಾಗಿ ಬೆಳೆದು ನಿಂತಿದೆ. ಈಗ ಎಷ್ಟು ಪ್ರಶ್ನೆಗಳನ್ನೆಲ್ಲ ಕೇಳುವಾಗ ನಮ್ಮ ಯುವಕರಿಗೆ ಏನು ಹೇಳಬೇಕು, ಮೂರ್ತಿ ಪೂಜೆ ಯಾಕೆ ಮಾಡಬೇಕು, ಅವರನ್ನ ಹೇಗೆ ನಾವು ಧರ್ಮದ ಕಡೆಗೆ ಕರ್ಕೊಂಡು ಬರಬೇಕು, ಯಾರನ್ನೂ ತಮಗೆ ಇಚ್ಛೆ ಇಲ್ಲದ ಕಾರ್ಯಗಳಲ್ಲಿ ಯಾರು ತೊಡಗಿಸಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾರ ಕಡೆಯಿಂದ ಹೇಳಿಸಿದ್ರು, ಯಾರ ಪ್ರವಚನ ಕೇಳಿದ್ರು ತಮಗೆ ಬೇಕು ಅನ್ಸೋದನ್ನ ಮಾತ್ರ ಯಾರಾದ್ರೂ ಮಾಡ್ತಾರೆ. ಹಾಗಾಗಿ ಯುವಕರನ್ನ ನಮಗೆ ಬೇಕಾದ ದಾರಿಯಲ್ಲಿ ಅವರನ್ನ ತರಬೇಕು ಅನ್ನೋದಾದ್ರೆ ಮೊದಲು ಮಾಡಬೇಕಾಗಿರೋ ಕೆಲಸ, ಅವರ ಬೇಕಾದ ದಾರಿಯಲ್ಲಿ ನಮಗೆ ಬೇಕಾದ ಕೆಲಸಗಳು ಹೇಗೆ ಉಪಯೋಗವಾಗ್ತದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ಬೇಕಾಗಿರೋದನ್ನ ನಾವು ನಮ್ಮ ದಾರಿಯಲ್ಲಿ ಕೊಟ್ಟಾಗ ಅವ್ರಿಗೆ ನಾವು ಹೇಳೋದ್ರ ಬಗ್ಗೆ ಇಂಟ್ರೆಸ್ಟ್ ಆಗುತ್ತೆ. ಹೊರತು ನೀನು ಮಾಡ್ತಿರೋದೆಲ್ಲ ಸರಿ ಇಲ್ಲ ಅಂತ ಹೇಳಿದ್ರೆ ಯಾರು ಒಪ್ಪೋದಿಲ್ಲ. If the premise is that you don't know, I know and I'll teach you what is right, nobody is willing to listen to that. Our modala response, defense mechanism would be shut off. They will block you. ನಿಮ್ಮನ್ನ ಬ್ಲಾಕ್ ಮಾಡ್ತಾರೆ. ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲದಿರೋದನ್ನ ನಾನು ಕಲಿಸ್ತೀನಿ ಅಂತ ಹೇಳಿದ್ರೆ ನಿಮ್ಮಿಂದ ನೀವು ಹೇಳೋದನ್ನ ಕೇಳೋ ಅಂತ ಅನಿವಾರ್ಯತೆ ಇರೋವರೆಗೂ ನಿಮ್ಮ ಮುಂದೆ ಕೂತ್ಕೊಂಡು ತಲೆ ಆಡಿಸ್ತಾರೆ. ಹೊರತು ನೀವು ಹೇಳಿದ್ದನ್ನ ಅವ್ರು ಕೇಳಿಸ್ಕೊಳ್ಳೋದು ಇಲ್ಲ, ಕೇಳಿಸ್ಕೊಂಡಿದ್ದನ್ನ ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡೋದಿಲ್ಲ. ದ ಮೊಮೆಂಟ್ ವಿ ಪೇಟ್ರನೈಸ್ ಎನಿಬಡಿ, ನೋಬಡಿ ಈಸ್ ವಿಲ್ಲಿಂಗ್ ಟು ಲಿಸನ್ ಟು ಎನಿಬಡಿ. ದಟ್ ಈಸ್ ದ ರಿಯಾಲಿಟಿ. ಈ ಕಾಲದಲ್ಲೆಲ್ಲ, ಐತಿಹಾಸಿಕವಾಗಿ ಎಲ್ಲಾ ಕಾಲದಲ್ಲೂ ಮನುಷ್ಯನ ಸ್ವಭಾವ ಅದು. ಮನುಷ್ಯ ಯಾವತ್ತೂ ತನ್ನನ್ನ ತಾನು ಅಷ್ಟು ಸುಲಭವಾಗಿ ತೆರೆದುಕೊಳ್ಳೋದಿಲ್ಲ. ವಿ ಆರ್ ಡಿಸೈನ್ಡ್ ಎವಲ್ಯೂಷನರಿಲಿ ಟು ಥಿಂಕ್ ಅಬೌಟ್ ಅವರ್ ಎಕ್ಸಿಸ್ಟೆನ್ಸ್. ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದೇ ಮೂಲ ಸ್ವಭಾವ. ಎವಲ್ಯೂಷನ್, ಐ ಆಮ್ ಅ ರಿಸರ್ಚರ್ ಆನ್ ಎವಲ್ಯೂಷನ್. ವಿಕಸನ ಹಾಗೆ ನಮ್ಮನ್ನ ಡಿಸೈನ್ ಮಾಡಿರೋದು. ಯಾವುದೇ ಪ್ರಾಣಿಯಾದರೂ, ಮನುಷ್ಯನೂ ಒಂದು ಪ್ರಾಣಿಯೇ. ಕೆಲವು ಸ್ವಭಾವಗಳಲ್ಲಿ ಮನುಷ್ಯನಲ್ಲಿ ಬೇಕಾದಷ್ಟು ವೈಶಿಷ್ಟ್ಯಗಳಿದೆ. ಆದ್ರೆ ಮನುಷ್ಯನು ಒಂದು ಪ್ರಾಣಿ ಅಂತಾನೆ ನಾವು ತಗೊಂಡ್ರೆ, ನಮ್ಮ ಅಸ್ತಿತ್ವವನ್ನ ಕಾಪಾಡಿಕೊಳ್ಳೋದು ಅಂದ್ರೆ ಜೀವಂತ ಇರುವಂತಹದ್ದೇ ಮೊದಲ ಪ್ರಯತ್ನ ಎಲ್ಲರಿಗೂ. ಯಾವುದು ನನ್ನ ಅಸ್ತಿತ್ವವನ್ನ ಚಾಲೆಂಜ್ ಮಾಡುತ್ತೋ ಆ ಅಸ್ತಿತ್ವವನ್ನ ಚಾಲೆಂಜ್ ಮಾಡುವಂತದ್ರಿಂದ ನಾನು ದೂರ ಹೋಗ್ಬೇಕು ಅಥವಾ ಅದರಿಂದ ನನ್ನನ್ನು ನಾನು ಬ್ಲಾಕ್ ಮಾಡ್ಕೊಳ್ಬೇಕು ಅನ್ನೋದು ಪ್ರಯತ್ನ. ಎಲ್ಲಾ ಜೀವಿಗಳದು ಅದೇ ಪ್ರಯತ್ನ. ಸೊ ನಾವು ಪೇಟ್ರನೈಸ್ ಮಾಡುವಾಗ, ಯಾರನ್ನಾದ್ರೂ ಪೇಟ್ರನೈಸ್ ಮಾಡುವಾಗ ಅಥವಾ ಏನಾದ್ರೂ ಹೇಳಬೇಕು ಅಂತ ಅನ್ನುವಾಗ, ಅವರು ನಾವು ಹೇಳೋದನ್ನ ಕೇಳೋದಕ್ಕೆ ಮಾನಸಿಕವಾಗಿ ತಯಾರಿದ್ದಾಗ ಮಾತ್ರ ದೇ ಲೆಟ್ ಡೌನ್ ದ ಗಾರ್ಡ್ ಆಫ್ ಎಕ್ಸಿಸ್ಟೆನ್ಷಿಯಲ್ ಪ್ರೊಟೆಕ್ಷನ್. ತಮ್ಮ ಅಸ್ತಿತ್ವವನ್ನ ಕಾಪಾಡ್ಕೊಳ್ಳೋದಕ್ಕೆ ಒಂದು ಗಾರ್ಡ್ ಏನು ಇಟ್ಕೊಂಡಿರ್ತಾರೋ ಅದನ್ನ ಅವ್ರು ಬಿಟ್ಟಾಗಷ್ಟೇ ನಾವು ಹೇಳೋದು ಅವ್ರ ಮೇಲೆ ಪ್ರಭಾವ ಬೀರ್ತದೆ. ಇಲ್ಲ ಅಂತಂದ್ರೆ ದೇರ್ ಇಸ್ ನೋ ಪಾಯಿಂಟ್. ಸೊ ನನ್ನ ಇಡೀ ಕೆಲಸ ಕಳೆದ 23-24 ವರ್ಷಗಳಿಂದ ಮಕ್ಕಳ ಜೊತೆಗೇನೆ, ಯುವಕರ ಜೊತೆಗೇನೆ. ಐ ಡೋಂಟ್ ಸಿ ಎನಿ ಪ್ರಾಬ್ಲಮ್. ನಮ್ಮ ಯುವಕರಲ್ಲಿ ಯಾವುದೇ ಸಮಸ್ಯೆ ನನಗಂತೂ ಕಾಣಿಸೋದಿಲ್ಲ. ನಮ್ಮ ವ್ಯವಸ್ಥೆಗಳು ಯುವಕರಿಗೆ ಪೂರಕವಾದಂತಹ ವ್ಯವಸ್ಥೆಗಳಾಗಿಲ್ದೇ ಇರೋದೇ ಕಾರಣ, ಆಗಿಲ್ದೇ ಇರೋದೇ ಪ್ರಾಬ್ಲಮ್. ಅವರಿಗೆ ಬೇಕಾದ್ದನ್ನ ನಾವು ಹೇಳಬೇಕು, ನಮಗೆ ಬೇಕಾದ್ದನ್ನ ಅವ್ರು ಮಾಡಬೇಕು ಅನ್ನುವಂತ ನಿರೀಕ್ಷೆ ಯಾವ ಕಾಲದಲ್ಲೂ ವರ್ಕ್ ಆಗಿಲ್ಲ. ಇಲ್ಲಿರೋರು ಎಲ್ಲರೂ ಅವರ ಬಾಲ್ಯವನ್ನ ನೆನಪು ಮಾಡ್ಕೊಂಡಾಗ ನೀವು ಎಲ್ಲರೂ ನಿಮಗೆ ಬೇಕಾದ್ದನ್ನೇ ಮಾಡಿರೋದು. ನಿಮಗೆ ಇಷ್ಟ ಆಗಿತ್ತು ಅಂತ ನೀವು ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲ ದಾರಿಗಳು ನಿಮ್ಮ ಇಚ್ಛೆಯ ದಾರಿಗಳು. ನಿಮಗೆ ಒಂದು ಟ್ರಿಗರ್ ಆಗಿದ್ದಿರ್ಬೋದು,
ಅಪ್ಪ ಅಮ್ಮ ಹೇಳಿರ್ಬೋದು, ಅಥವಾ ಗುರುಗಳ ಮಾರ್ಗದರ್ಶನ ಸಿಕ್ಕಿರ್ಬೋದು. ಗುರುಗಳ ಅನುಗ್ರಹ ಸಿಗುವಂತವರು ಪೂರ್ವಾರ್ಜಿತ ಪ್ರಾರಬ್ಧ ಫಲ ಅದು. ಆ ಅದೃಷ್ಟ ಇರುವಂತವ್ರು ಎಷ್ಟು ಜನ? ಈ ಎವಲ್ಯೂಷನ್ ನಾವು ಮಿಲಿಯನ್ಸ್ ಆಫ್ ಇಯರ್ಸ್, ಸಾವಿರಾರು ಲಕ್ಷಾಂತರ ಜನ್ಮಗಳ ನಿರಂತರ ಒಂದು ಪ್ರಯಾಣ ಅದು ಎವಲ್ಯೂಷನ್. ಬಯೋಲಾಜಿಕಲಿ ನೋಡೋದಾದ್ರೂ ಎವಲ್ಯೂಷನ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಈಗ ನಮಗೆಲ್ಲ ವಯಸ್ಸೆಷ್ಟು ಅಂತಂದ್ರೆ ಬಯೋಲಾಜಿಕಲಿ ನಾನು ಹೇಳೋದು 3.5 ಬಿಲಿಯನ್ ಇಯರ್ಸ್, 350 ಕೋಟಿ ವರ್ಷ. ಅಂದ್ರೆ ನಮ್ಮಲ್ಲಿರುವಂತಹ ಜೀವ ಬಯೋಲಾಜಿಕಲಿ 350 ಕೋಟಿ ವರ್ಷಗಳಿಂದ ನಿರಂತರವಾಗಿ ಮುಂದುವರ್ಕೊಂಡು ಬಂದಿದೆ. ಅಂದ್ರೆ 350 ಕೋಟಿ ವರ್ಷಗಳಿಂದ ಬೇಕಾದಷ್ಟು ಸ್ವಭಾವಗಳು ನಮ್ಮಲ್ಲಿ ಬೇರ್ಬಿಟ್ಟಿದೆ. ನಮಗೆ ಒಂದು ರೆಪ್ಟಿಲಿಯನ್ ಆನ್ಸೆಸ್ಟ್ರಿ ಇದೆ, ನಮಗೆ ಆಂಫಿಬಿಯನ್ ಆನ್ಸೆಸ್ಟ್ರಿ ಇದೆ, ಫಿಶ್ ಆನ್ಸೆಸ್ಟ್ರಿ ಇದೆ, ಆ ಸಿಂಗಲ್ ಸೆಲ್ ಆರ್ಗಾನಿಸಮ್ ವರ್ಗೂ ನಮ್ದು ಹಿಸ್ಟ್ರಿ ಇದೆ. ನಿಮಗೆ ಒಂದು ಸೈಂಟಿಫಿಕ್ ಫ್ಯಾಕ್ಟ್ ಹೇಳ್ತೀನಿ, 95% ಆಫ್ ಅವರ್ DNA ಇಸ್ ಜಂಕ್ DNA. ನಮ್ಮ ಇಡೀ ಜೀವನವನ್ನ ನಾವು ಯೋಚನೆ ಮಾಡೋ ರೀತಿಯಿಂದ ಹಿಡಿದು ನಾವು ಹೇಗೆ ನಡ್ಕೊಳ್ತೀವಿ, ನಮ್ಮ ಆಲ್ ಅವರ್ ಡೈಮೆನ್ಷನ್ಸ್, ಅವರ್ ಫಿಸಿಕಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ಡೈಮೆನ್ಷನ್ಸ್, ಈ 5 ಆಯಾಮಗಳಲ್ಲಿ ನಮ್ಮ ನಡವಳಿಕೆ ಏನಿರುತ್ತೋ, ನಮ್ಮ ಜೀವನ ಪದ್ಧತಿ ಏನಿರುತ್ತೋ, ಇವೆಲ್ಲವೂ ನಮ್ಮ ಕೋರಿಲೇಷನ್ ಇದೆ ಅದಕ್ಕೆ. ಆದ್ರೆ ನಮ್ಮಲ್ಲಿರುವಂತಹ DNA 95% ಜಂಕ್. ಅಂದ್ರೆ ಇವತ್ತಿನ ನಮ್ಮ ಅಸ್ತಿತ್ವಕ್ಕೆ ಉಪಯೋಗವಿಲ್ಲದ್ದು. ಅಂದ್ರೆ ವೈಜ್ಞಾನಿಕವಾಗಿ ನಮ್ಗೆ ಅದರ ಉಪಯೋಗ ಏನು ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಇಡೀ ಜೀವನಕ್ಕೆ ಉಪಯೋಗ ಇರುವಂತದ್ದು 5% ಆಫ್ ದ DNA. ಈ 95% DNA ನಲ್ಲಿ ನಮ್ಮ 350 ಕೋಟಿ ವರ್ಷಗಳ ವಿಕಸನ ಏನಿದೆ ಅದರ ಹಿಸ್ಟ್ರಿ ಇದೆ. ತಮ್ಮ ಶಿಷ್ಯರ ಮನೆಯಲ್ಲಿ ವಾಸ ಇರ್ತಾರೆ ಅಮೆರಿಕದಲ್ಲಿರುವಾಗ. ಒಂದು 3-4 ದಿನ ಅವ್ರಿಗೆ ಬಿಡುವಿರುತ್ತೆ. ಅವ್ರು ಹೇಳ್ತಾರೆ, ನನಗೆ ಯಾವ್ದಾದ್ರು ಲೈಬ್ರರಿಯಿಂದ ಪುಸ್ತಕ ತಗೊಂಡು ಬಂದ್ಕೊಡು ಅಂತ ಹೇಳ್ತಾರೆ. ಶಿಷ್ಯ ತಗೊಂಡ್ ಬರ್ತಾನೆ, ಲೈಬ್ರರಿಗೆ ಹೋಗ್ತಾನೆ, ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ ಒಂದು ವಾಲ್ಯೂಮ್ ತಗೊಂಡ್ ಬರ್ತಾನೆ. ಮಾರನೇ ದಿನ ಅದನ್ನ ವಾಪಸ್ ಕಳಿಸ್ತಾರೆ, ನೆಕ್ಸ್ಟ್ ವಾಲ್ಯೂಮ್ ತಗೊಂಡ್ ಬಾ ಅಂತ ಹೇಳ್ತಾರೆ. ಈ ತರ 3-4 ದಿನ ಆಗುತ್ತೆ. ಲೈಬ್ರರಿಯನ್ಗೆ ಕೋಪ ಬಂದ್ಬಿಡುತ್ತೆ. ಏನ್ ಆಟ ಆಡ್ತಾ ಇದೆಯಾ, ಮನೇಲಿ ಯಾರಾದ್ರೂ ಮಕ್ಕಳಿಗೆ ಚಿತ್ರ ತೋರ್ಸಕ್ ತಗೊಂಡ್ ಹೋಗ್ತಾ ಇದೆಯಾ ಪುಸ್ತಕಗಳನ್ನ ಅಂತ ಕೇಳ್ತಾರೆ. ಅವ್ನು ಹೇಳ್ತಾನೆ, ಇಲ್ಲ ನನ್ನ ಗುರುಗಳಿಗೆ ಇದನ್ನ ತಗೊಂಡ್ ಹೋಗ್ತಾ ಇರೋದು, ಅವ್ರು ಕೊಡ್ತಾರೆ, ವಾಪಸ್ ಕೊಟ್ಟು ತಗೊಂಡ್ ಬಾ ಅಂತ ಹೇಳ್ತಾರೆ, ಹಾಗಾಗಿ ನಾನು ತಗೊಂಡ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯಾರು ಇವನು ಮುಟ್ಟಾಳ ಗುರು ಅಂತ ಅವ್ರು ಸ್ವಲ್ಪ ಅದೊಂದು ಮಾತುಕತೆ ಆಗುತ್ತೆ. ಅವ್ರನ್ನೇ ಕರ್ಕೊಂಡ್ ಬರ್ತೀನಿ ಅಂತ ನೆಕ್ಸ್ಟ್ ಡೇ ವಿವೇಕಾನಂದರನ್ನ ಕರ್ಕೊಂಡು ಹೋಗ್ತಾನೆ ಅವನು ಶಿಷ್ಯ. ಅವ್ರು ಕೇಳ್ತಾರೆ, ಏನ್ ತಮಾಷೆ ಮಾಡ್ತೀರಾ ನೀವು? ಒಂದು ಎನ್ಸೈಕ್ಲೋಪೀಡಿಯಾನ, ಒಂದು ವಾಲ್ಯೂಮ್ ಅನ್ನ ಕಂಟಿನ್ಯೂಸ್ ಆಗಿ ಒಬ್ರು ಒಂದೇ ದಿನದಲ್ಲಿ ಓದ್ ಮುಗ್ಸಕ್ಕಾಗತ್ತಾ? ಆಗತ್ತೆ, ನಾನ್ ನಂಬೋದಿಲ್ಲ ಅಂತ. 4 ವಾಲ್ಯೂಮ್ ನಾನು ಓದ್ ಮುಗಿಸಿದೀನಿ. ಆ 4 ವಾಲ್ಯೂಮ್ ಇಂದ ನಿಮ್ಗೆ ಏನ್ ಬೇಕೋ ಕೇಳಿ, ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಆ 4 ವಾಲ್ಯೂಮ್ಗಳಿಂದ ರ್ಯಾಂಡಮ್ ಆಗಿ ಅವರು ರೆಫರೆನ್ಸ್ ಗಳನ್ನ ಕೇಳಿದಾಗ ಅವರು ಅದರ ಎಕ್ಸ್ಪ್ಲನೇಷನ್ ಕೊಡೋದು ಅಷ್ಟೇ ಅಲ್ದಲೆ, ವರ್ಬ್ಯಾಟಿಮ್ ಅಲ್ಲಿ ಹೇಗಿದೆ ಹಾಗೆ ಹೇಳೋದಲ್ದಲೆ ಅದ್ರ ಹಿಂದೆ ಮುಂದೆ ಇರೋದನ್ನು ಕೂಡ ಹೇಳ್ತಾರೆ. ಅವ್ನಿಗೆ ಆಶ್ಚರ್ಯ ಆಗೋಗುತ್ತೆ, ನೀವು ಮನುಷ್ಯರಾಗಿರೋದಕ್ಕೆ ಸಾಧ್ಯ ಇಲ್ಲ, ಮನುಷ್ಯರಿಗೆ ಇದೆಲ್ಲ ಸಾಮರ್ಥ್ಯ ಇರೋದಿಲ್ಲ, ನೀವು ಯಾರೋ ದೈವಾಂಶ ಸಂಭೂತರು ಇರಬೇಕು, ಯು ಶುಡ್ ಬಿ ಸಂಬಡಿ ಹೂ ವಿತ್ ಸಮ್ ಡಿವೈನ್ ಪವರ್ಸ್ ಅಂತ ಹೇಳ್ತಾರೆ. ವಿವೇಕಾನಂದರು ಹೇಳ್ತಾರೆ, ಆಲ್ ದೀಸ್ ಪವರ್ಸ್ ಆರ್ ವಿತ್ ಇನ್ ದ ಪಾಸಿಬಿಲಿಟಿ ಫಾರ್ ಅ ಹ್ಯೂಮನ್ ಬೀಯಿಂಗ್. ಒಬ್ಬ ಮನುಷ್ಯನ ಸಾಧ್ಯತೆಗಳ ವ್ಯಾಪ್ತಿ ಒಳಗಡೆ ಇರುವಂತದ್ದೇ ಇವೆಲ್ಲ ಶಕ್ತಿಗಳು. ನಾವು ಶಾಸ್ತ್ರಗಳಲ್ಲಿ ಸಿದ್ಧಿಗಳು ಅಂತ ಏನ್ ಹೇಳ್ತೀವಿ, ಅನಿಮ, ಗರಿಮ, ಮಹಿಮ, ಲಗಿಮ. ನೀವು ಶರೀರವನ್ನ ಹೆಚ್ಚು ಮಾಡ್ಕೊಳ್ಳೋದು, ಚಿಕ್ಕದ್ ಹಿಗ್ಸೋದು, ಕುಗ್ಸೋದು. ನಮ್ಮ ಕೆಲವರಿಗೆ ಬೇರೆಯವರು ಏನ್ ಯೋಚನೆ ಮಾಡ್ತಿದ್ದಾರೆ, ಮನಸ್ಸಿನ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ. ಹೇಗೆ ಇಲ್ಲಿರುವಂತ ಒಂದು ರೇಡಿಯೋ ಆನ್ ಮಾಡಿ ಫ್ರೀಕ್ವೆನ್ಸಿ ಕನೆಕ್ಟ್ ಮಾಡಿದ್ರೆ ಆ ರೇಡಿಯೋದಲ್ಲಿ ಎಲ್ಲೋ ಪ್ರೊಜೆಕ್ಟ್ ಮಾಡ್ತಾ ಇರುವಂತ ಸೌಂಡ್ ವೇವ್ಸ್ ಇಲ್ಲಿ ರೇಡಿಯೋ ವೇವ್ಸ್ ಇಲ್ಲಿ ಅದು ಡಿಕೋಡ್ ಆಗಿ ರೇಡಿಯೋ ಎಕ್ಸಾಕ್ಟ್ ಆಗಿ ಅಲ್ಲಿ ಏನ್ ಮಾತಾಡಿದರೆ ಕೇಳಿಸುತ್ತಲ್ಲ. ತಲೆ ಮೇಲೆ ಎಲೆಕ್ಟ್ರೋಡ್ಸ್ ಇಟ್ಬಿಟ್ಟು ನಾವು ಏನನ್ನ ರೆಕಾರ್ಡ್ ಮಾಡ್ತೀವಿ ಬ್ರೈನ್, ವಿ ರೆಕಾರ್ಡ್ ಸಮಥಿಂಗ್ ಕಾಲ್ಡ್ EEG, ಎಲೆಕ್ಟ್ರೋ ಎನ್ಕೆಫಲೋಗ್ರಾಮ್. ಅಂದ್ರೆ ನಿರಂತರವಾಗಿ ವಿ ಆರ್ ಆಬ್ಜೆಕ್ಟ್ಸ್ ಆಫ್ ಮಾಸ್ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್. ನಮ್ಮಲ್ಲಿರುವಂತಹ ಮಾಸ್ ಎನರ್ಜಿ E=mc², ಥಿಯರಿ ಆಫ್ ರಿಲೇಟಿವಿಟಿ, ಐನ್ಸ್ಟೀನ್ ಏನ್ ಹೇಳ್ತಾನೆ, ಎನರ್ಜಿ ಅಂಡ್ ಮಾಸ್ ಆರ್ ಇಂಟರ್ ಕನ್ವರ್ಟಿಬಲ್. ಮಾಸ್ ಅನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡಬಹುದು, ಎನರ್ಜಿಯನ್ನ ಮಾಸ್ ಆಗಿ ಕನ್ವರ್ಟ್ ಮಾಡೋದು. ಮಾಸ್ is condensed energy is dissipated mass. ಸೊ ಪ್ರತಿಯೊಬ್ಬರು ತಮ್ಮ ಥಾಟ್ಸ್ ಅನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿ ರಿಲೇ ಮಾಡ್ತಾ ಇದೀವಿ. ನನ್ನಲ್ಲಿ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಡಿಕೋಡ್ ಮಾಡುವಂತ ಶಕ್ತಿ ಇದ್ರೆ ಐ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಥಿಂಕಿಂಗ್, ವರ್ಬ್ಯಾಟಿಮ್. ನಿಮ್ಮ ಮನಸ್ಸಿನಲ್ಲಿ ನಡೀತಾ ಇರುವಂತ ಮಾತುಗಳನ್ನ ಆಸ್ ಇಟ್ ಈಸ್ ಕೇಳಿಸ್ಕೊಳಕ್ ಆಗಬೇಕು. ಈ ತರದ ಬೇಕಾದಷ್ಟು ಎಕ್ಸಾಂಪಲ್ ಸಿಗುತ್ತೆ. ಸೊ ಮನುಷ್ಯನ ಸಾಮರ್ಥ್ಯವನ್ನ ಜಾಗೃತಗೊಳಿಸಬೇಕು. ಇವತ್ತಿನ ಈ ಸಭೆಯ ಉದ್ದೇಶ ಯುವ ಸಂಗಮ ಅಂತಿದೆ, ಯುವಕರಿಗೋಸ್ಕರ ಅಂತ. ಅಂದ್ರೆ ಮಕ್ಕಳು ಎಲ್ಲರೂ ಯುವಕರೇ. ನರಸಿಂಹಂಜಿ ಹೇಳಿದ್ರು 45 ವರ್ಷ ಅಂತ. ಸೊ ನನಗೂ ಅವಾಗ ಖುಷಿ ಆಯ್ತು. ನಾನೊಬ್ಬನೇ, ರಾಹುಲ್ ಗಾಂಧಿ ಒಬ್ಬನೇ ಅಲ್ಲ ಯುವಕ, ನಾವು ಕೂಡ ಯುವಕರು. ಅದನ್ನ ಮೋಸ್ಟ್ಲಿ 56-60 ದಾಟಿಸಿದ್ರೆ ಇನ್ನೂ ಒಳ್ಳೇದು ಅಂತ ಅನ್ಸುತ್ತೆ. ಸೊ ಎವ್ರಿಬಡಿ ಕ್ಯಾನ್ ಫೀಲ್ ಅಫಿಷಿಯಲಿ ಯಂಗ್. though being young or old is just a state of mind. ಮಕ್ಕಳ ಪರ್ಸ್ಪೆಕ್ಟಿವ್ ನಲ್ಲಿ ಇದು ಹೇಗೆ ನಾವು ಆಕ್ಚುಲ್ ಆಗಿ ಇಂಪ್ಲಿಮೆಂಟ್ ಮಾಡಬಹುದು? ಥಿಯರಿ ಈಸ್ ಮೀನಿಂಗ್ಲೆಸ್ ವೆನ್ ದೇರ್ ಇಸ್ ನೋ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಇಟ್. ಮನುಷ್ಯನಿಗೆ ಸ್ವಭಾವ ಯಾವಾಗ್ಲೂ, ಈಗ ನಾವು ಪಂಚಕೋಶಗಳು
ಅನ್ನಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇದನ್ನೇ ನಾವು ಮಾಸ್ಲೋಸ್ ನೀಡ್ ಹೈರಾರ್ಕಿ, ಮಾಸ್ಲೋ ಅಂತ ಒಬ್ಬ ಸೈಕಾಲಜಿಸ್ಟ್ ಇದ್ದಾನೆ, ಮನುಷ್ಯರ ಅವಶ್ಯಕತೆಗಳ ಹೈರಾರ್ಕಿ ಹೇಳ್ತಾನೆ. ಸರ್ವೈವಲ್ ನೀಡ್ಸ್, ಅಸ್ತಿತ್ವದ ಬಗ್ಗೆ ಹೋರಾಟದಲ್ಲಿ ಇರುವಂತವನಿಗೆ ನೀವು ತತ್ವಗಳನ್ನ ಹೇಳಿದ್ರೆ ಅವ್ನಿಗೆ ಅರ್ಥ ಆಗೋದಿಲ್ಲ. ಅವನಿಗೆ ಬದುಕಬೇಕು, ಅವ್ನು ಫಸ್ಟ್ ಅವನಿಗೆ ಬದುಕೋದಕ್ಕೆ ಏನ್ ಬೇಕು ಅದನ್ನ ಕೊಟ್ಟರಷ್ಟೇ ಅವ್ನು ನಿಮ್ಗೆ ಇಂಟ್ರೆಸ್ಟ್ ತೋರಿಸ್ತಾನೆ, ನೀವು ಹೇಳೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾನೆ. ಯಾವಾಗ ಸರ್ವೈವಲ್ ನೀಡ್ಸ್ ಫುಲ್ಫಿಲ್ ಆಗುತ್ತೋ ಅದಾದ್ಮೇಲೆ ದೇರ್ ಆರ್ ನೀಡ್ಸ್ ಆಫ್ ಕಂಫರ್ಟ್ ನೀಡ್ಸ್ ಇರುತ್ತೆ. ನನಗೆ ಊಟ ಬಟ್ಟೆ ಇಲ್ಲ ಅಂತಂದ್ರೆ ಫಸ್ಟ್ ಊಟ ಬಟ್ಟೆ. ಅವಾಗ ಅನ್ಕೊಂತೀವಪ್ಪ 3 ಹೊತ್ತು ಊಟ ಸಿಕ್ಕಿದ್ರೆ ಸಾಕಪ್ಪ ನೆಮ್ಮದಿ ಅಂತ ಅನ್ಕೊಂತೀವಿ. 3 ಹೊತ್ತು ಊಟ ಸಿಕ್ಕಿದ್ಮೇಲೆ ಒಂದು ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂತೀವಿ. ಹೆಂಗಾದ್ರೂ ಓಡಾಡಕ್ಕೆ ಬಸ್ಸಲ್ಲಿ ಓಡಾಡಕ್ ಆಗ್ತಿಲ್ಲ, ಒಂದು ಬೈಕ್ ಇದ್ರಾಯ್ತು ಅಂತ ಅನ್ಕೊಂತೀವಿ. ಬೈಕ್ 3 ದಿನ ಆದ್ಮೇಲೆ ಹೆಂಗಾದ್ರೂ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಆದ್ರೂ ತಗೊಂಡ್ಬೇಕು ಅಂತ ಅನ್ಕೊಂತೀವಿ. ನ್ಯಾಚುರಲ್ ಅದು. ಕಡೆಗೆ ಸರ್ವೈವಲ್ ನೀಡ್ಸ್ ಆದ್ಮೇಲೆ ದೇರ್ ಆರ್ ಕಂಫರ್ಟ್ ನೀಡ್ಸ್, ದೆನ್ ದೇರ್ ಆರ್ ನೀಡ್ಸ್ ಫಾರ್ ಎಸ್ಟೀಮ್ ನೀಡ್ಸ್. ನನಗೆ ಅಂತಸ್ತು ಬೇಕು, ಸಮಾಜದಲ್ಲಿ ಒಂದು ಪೊಸಿಷನ್ ಬೇಕು, ಇದೆಲ್ಲ ಆಗುತ್ತೆ. ಅದೆಲ್ಲ ಅನುಭವಿಸ್ಬಿಟ್ಟ ಮೇಲೆ ಇದರಲ್ಲಿ ಏನು ಅರ್ಥ ಇಲ್ಲಪ್ಪ, ದೇರ್ ಇಸ್ ನೋ ಮೀನಿಂಗ್ ಇನ್ ದಿಸ್. ನೆಕ್ಸ್ಟ್ ಬೇಕಾಗಿರೋದು ನನಗೆ ಬಿಲಾಂಗಿಂಗ್ನೆಸ್. ನನ್ನ ಹತ್ರ ಹಣ ಇದೆ, ಎಲ್ಲ ಇದೆ, ಆದ್ರೆ ನನಗೆ ಜನಗಳ ಪ್ರೀತಿ ಬೇಕು. ಬಟ್ ಇವಾಗ ಬಿಲಾಂಗಿಂಗ್ನೆಸ್ ನೀಡ್ಸ್ ಅಂತಂದ್ರೆ ಜನಗಳ ಪ್ರೀತಿ ಬೇಕು, ನನ್ನ ಹೆಸರು ಉಳಿಸ್ಬೇಕು, ಪೀಪಲ್ ಶುಡ್ ಲೈಕ್ ಮೀ. ಅದು ಎಲ್ಲ ಆಗೋದ್ಮೇಲೆ ಕಡೆಯದಾಗಿ ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ಸ್. ಇವೆಲ್ಲದರ ನಶ್ವರ ಭ್ರಮೆ ಹೇಳಿದ್ರಲ್ಲ ಅದ್ವೈತ ಸಿದ್ಧಾಂತದಲ್ಲಿ, ಎಲ್ಲವೂ ನಶ್ವರ ಅಂತ ರಿಯಲೈಸ್ ಆದಾಗ್ಲೇ ಸಾಕ್ಷಾತ್ಕಾರ. ಎವ್ರಿಥಿಂಗ್ ಈಸ್ ಜಗನ್ಮಿಥ್ಯ ಅಂತ ರಿಯಲೈಸ್ ಆದಾಗ ಬ್ರಹ್ಮ ಸತ್ಯ ಅನ್ನೋದ ತಿಳುವಳಿಕೆ ಎವಾಲ್ವ್ ಆಗುತ್ತೆ ಅಂತ ಅನ್ನೋದು. ಇಟ್ಸ್ ಸೇಮ್. ಒಬ್ಬ ವೆಸ್ಟರ್ನ್ ಸೈಕಾಲಜಿಸ್ಟ್ ಕೂಡ ಅದೇ ಹೇಳಿದಾನೆ. ನಮ್ಮ ಸಿದ್ಧಾಂತಗಳಲ್ಲೂ ಅದೇ ಇದೆ. ನಾವು ಪಂಚಕೋಶಗಳು ಅಂತ ಹೇಳ್ತೀವಿ. ಅನ್ನಮಯ ಕೋಶ ಶರೀರದ ಪೋಷಣೆ ರಕ್ಷಣೆ, ಮನೋಮಯ ಕೋಶ ಎಕ್ಸ್ಪಾನ್ಷನ್ ಆಫ್ ದ ಮೈಂಡ್, ಜ್ಞಾನಮಯ ಕೋಶ ಎಕ್ಸ್ಪಾನ್ಷನ್ ಆಫ್ ಯುವರ್ ಇಂಟೆಲೆಕ್ಟ್, ವಿಜ್ಞಾನಮಯ ಕೋಶ ನಿಮಗೆ ಇರುವಂತಹ ತಿಳುವಳಿಕೆಯನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಬಳಸೋದಕ್ಕೆ ಬರುವಂತಹ ಶಕ್ತಿ, ಅದು ತಂತ್ರ. ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಸೆಲ್ಫ್ ಆಕ್ಚುಲೈಸೇಷನ್. ಸೇಮ್ ಆಯ್ತಲ್ಲ. ನಮ್ಮಲ್ಲಿ 4 ಆಶ್ರಮಗಳನ್ನ ಹೇಳ್ತೀವಿ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಕನೆಕ್ಟ್ ಆಗುತ್ತಲ್ಲ ಅದೇನೆ. ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಪ್ರಯಾರಿಟೀಸ್ ಇರುತ್ತೆ. ಆ ಹಂತಗಳಲ್ಲಿರೋ ಪ್ರಯಾರಿಟೀಸ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಳೋದ್ರ ಕಡೆಗೆ ಎಲ್ಲರ ಗಮನ ಇರುತ್ತೆ. ಬಟ್ ಇವಾಗ ಬಿಕಾಸ್ ಆಫ್ ದಿ ಎಜುಕೇಶನ್ ಸಿಸ್ಟಮ್ ಇಂದ ಎಲ್ಲ ಡಿಸರಪ್ಟ್ ಆಗೋಗಿದೆ. ವಿದ್ಯಾಭ್ಯಾಸದ ಬಗ್ಗೆನೂ ತಿಳುವಳಿಕೆ ಇಲ್ಲ, ಆರೋಗ್ಯದ ಬಗ್ಗೆನೂ ತಿಳುವಳಿಕೆ ಇಲ್ಲ, ಮಾನಸಿಕತೆನೂ ಸರಿಯಾಗಿಲ್ಲ. 3 ಪ್ರಾಬ್ಲಮ್ಯಾಟಿಕ್. ಈ 3ಅನ್ನ ಫಿಕ್ಸ್ ಮಾಡಬೇಕು ಅಂತಂದ್ರೆ ಮೇ ಬಿ ಐ ಕ್ಯಾನ್ ಗಿವ್ ಯು ನನ್ನ ಅಭಿಪ್ರಾಯದಲ್ಲಿ ಕೆಲವು ಬೇಸಿಕ್ ಅಪ್ಲಿಕಬಲ್ ಪ್ರಿನ್ಸಿಪಲ್ಸ್ ಅನ್ನ ಹೇಳ್ಬೋದು. ಏನನ್ನ ಮಾಡ್ಬೋದು ನಾವು, ವಾಟ್ ಇಸ್ ಇಟ್ ದಟ್ ವಿ ಕ್ಯಾನ್ ವರ್ಕ್ ಆನ್ ವಿತ್ ಅವರ್ ಕಿಡ್ಸ್. ನಮ್ಮ ಮಕ್ಕಳ ಜೊತೆಗೆ ನಾವು ಯಾವ ರೀತಿನಲ್ಲಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ನಾವು ಸಹಾಯ ಮಾಡ್ಬೋದು. ನೋಡಿ, ಎಲ್ಲಾ ಕಾಲದಲ್ಲೂ ಆ ಕಾಲಕ್ಕೆ ತಕ್ಕಂತ ಧರ್ಮದ ಅಡ್ಯಾಪ್ಟೇಷನ್ ಆಗತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥಗಳನ್ನ ನಾವು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಧರ್ಮದ ವ್ಯಾಪ್ತಿಯನ್ನ ಡಿಫೈನ್ ಮಾಡಬೇಕು. ಕಾಲಕ್ಕೂ ಧರ್ಮದ ವ್ಯಾಪ್ತಿ ಬೇರೆ ಇರುತ್ತೆ. ಆ ಕಾಲ, ದೇಶ, ಪರಿಸ್ಥಿತಿಗೆ ಅನುಗುಣವಾಗಿ ಧರ್ಮವನ್ನ ನಾವು ರೀಡಿಫೈನ್ ಮಾಡ್ತಾ ಹೋಗ್ಬೇಕು. ಅದೇ ನಮ್ಮ ಶಕ್ತಿ. ರೀಡೆಫಿನಿಷನ್ ಸಾಧ್ಯನೇ ಇಲ್ಲ ಅನ್ನುವಂತ ಮತ ನಮ್ದಲ್ಲ. ವಿ ಆರ್ ನಾಟ್ ಅ ಕಲ್ಟ್ ವೇರ್ ದೇರ್ ಇಸ್ ನೋ ಪಾಸಿಬಿಲಿಟಿ ಆಫ್ ರೀಡೆಫಿನಿಷನ್ ಆಫ್ ಧರ್ಮ. ಧರ್ಮ ಧಾರಯತೆ ಇತಿ ಧರ್ಮ. ಇವತ್ತಿನ ನಮ್ಮ ಅಸ್ತಿತ್ವಕ್ಕೆ ಯಾವುದನ್ನ ನಾವು ಧಾರಣೆ ಮಾಡೋದ್ರಿಂದ ನಮ್ಮ ಅಸ್ತಿತ್ವ ಚೆನ್ನಾಗಿರುತ್ತೆ. ನಮ್ಮ ವ್ಯಾಪ್ತಿ, ಧರ್ಮದ ವ್ಯಾಪ್ತಿಯನ್ನ ನಾವು ಮೀರದಲ್ಲೇ ನಮ್ಮ ಅಸ್ತಿತ್ವವನ್ನ ಕಾಪಾಡ್ಕೊಳ್ಬಹುದು. ಧರ್ಮದ ವ್ಯಾಪ್ತಿಯಲ್ಲಿ, ಧರ್ಮದ ಆಧಾರದಲ್ಲಿ ಗಳಿಸ್ಕೊಂಡಿರುವಂತ ಯೋಗ್ಯತೆಯನ್ನ ಬಳಸ್ಕೊಂಡು ಅರ್ಥ ಸಂಪಾದನೆ ಮಾಡಬಹುದು. ಅರ್ಥವನ್ನ ಸರಿಯಾದ ಕಾರ್ಯಗಳಿಗೆ ಬಳಸಿ ಮೋಕ್ಷದ ಕಡೆಗೆ ನಾವು ಹೋಗ್ಬೋದು. ನಮ್ಮ ಧರ್ಮದ ವ್ಯಾಪ್ತಿಯನ್ನ ಮೀರದೆ ನಮ್ಮ ಆಸೆಗಳನ್ನ ಪೂರ್ಣ ಮಾಡ್ಕೊಳ್ಳೋದು, ಕಾಮದ ಆಸೆಗಳನ್ನ ಪೂರ್ತಿ ಮಾಡ್ಕೊಳ್ಳೋದು. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಬೈ ಸ್ಟೇಜ್. ಸೊ ಹೌ ಡು ವಿ ಡಿಫೈನ್ ಇದೆಲ್ಲದನ್ನ? ಫಿಲಾಸಾಫಿಕಲಿ ವಿದ್ವಾಂಸರು ಬೇಕಾದಷ್ಟು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ದೇರ್ ಇಸ್ ಅ ಲಾಟ್ ಆಫ್ ಫಿಲಾಸಾಫಿಕಲ್ ಎಕ್ಸ್ಪೊಸಿಷನ್. ಜೀವನ ಪೂರ್ತಿ ಅಧ್ಯಯನ ಮಾಡಿದ್ರು ಮುಗಿಯೋದಿಲ್ಲ ಅಂತ ಹೇಳಿದ್ರು. ಅವ್ರು ಇವತ್ತಿಲ್ಲಿ ಏನ್ ಹೇಳಿದ್ರು ಅಷ್ಟನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಜೀವನ ಪೂರ್ತಿ ಯೋಚನೆ ಮಾಡಿದ್ರು ಕಷ್ಟ ಆಗುತ್ತೆ. ಅಷ್ಟು ದೊಡ್ಡ ಮಟ್ಟದ ಅಧ್ಯಯನ, ಅಷ್ಟನ್ನ ಕಾಂಟೆಕ್ಸ್ಚುಲೈಸ್ ಮಾಡಿದರೆ ಏನ್ ತಮಾಷೆ ಕೆಲಸನ? ಅಷ್ಟೆಲ್ಲ ಟೆಕ್ಸ್ಟ್ ಗಳನ್ನ ಒಂದ್ ಕಡೆ ಹಾಕಿ ಸರ್ಚಬಲ್ ಮಾಡಿ ಅಧ್ಯಯನ ಮಾಡೋದಕ್ಕೆ ಬೇಕಾಗಿರೋದು ಎಲ್ಲ ಇದೆ. ನಾವು ಕಾಂಟೆಕ್ಸ್ಚುಲೈಸ್ ಮಾಡಬೇಕು. ನಮ್ಮ ಜೀವನಕ್ಕೆ ಯಾವುದನ್ನ ನಾವು ರಿಲೆವೆಂಟ್ ಆಗಿ ಮಾಡ್ಕೊಳ್ಬೋದೋ ಕಾಂಟೆಕ್ಸ್ಚುಲೈಸ್ ಮಾಡಬೇಕು. ಪ್ರತಿಯೊಬ್ಬನು ತನ್ನ ಮಟ್ಟದಿಂದ ಮೇಲೆ ಹೋಗ್ಬೇಕು. ನಮಗೆಲ್ಲ ಇಲ್ಲಿರೋರಲ್ಲಿ ಇಲ್ಲಿರುವಂತಹ ಕೆಲವು ನಿಸ್ವಾರ್ಥ ಸಾಧಕರು ಯಾರಿದಾರೋ ಅವ್ರುಗಳನ್ನ ಬಿಟ್ಟು ಇಲ್ಲಿರುವಂತವ್ರಿಗೆ ಎಷ್ಟು ಜನಕ್ಕೆ ಮೋಕ್ಷದ ಬಗ್ಗೆ ಯೋಚನೆ ಮಾಡೋದು, ಇಂಟೆಲೆಕ್ಚುಯಲ್ ಎಂಟರ್ಟೈನ್ಮೆಂಟ್ ಬಿಟ್ಟು ಮುಂದಕ್ಕೆ ಏನಿದೆ? ಮೋಕ್ಷದ ಬಗ್ಗೆ ಯೋಚನೆ ಮಾಡುವಂತಹ ಇಂಟೆಲೆಕ್ಚುಯಲ್ ಎಂಟರ್ಟೈನ್ಮೆಂಟ್ ನಾವ್ ಯಾಕೆ ಮಾಡ್ಬೇಕು? ನಾವು ಆ ಹಂತದಲ್ಲಿ ಇದೀವ? ಮೋಕ್ಷ ನಾವ್ ಎಲ್ಲರೂ ಅದನ್ನ ಯೋಚನೆ ಮಾಡೋ ಮಟ್ಟದಲ್ಲಿ ಯಾರು ಇಲ್ಲ. ಕೆಲವರಷ್ಟೇ ಇದ್ದಾರೆ ಇಲ್ಲಿರೋರಲ್ಲಿ. ಕೆಲವರಷ್ಟೇ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗ್ಲಿ, ಅದ್ರ ಬಗ್ಗೆ ಕೆಲಸ ಮಾಡೋದಕ್ಕಾಗ್ಲಿ ಸಾಧ್ಯತೆ ಇದೆ. ಸೊ ನಾವು ನಮ್ಮ ಮಟ್ಟವನ್ನ ಪ್ರಾಮಾಣಿಕವಾಗಿ ರಿಯಲೈಸ್ ಮಾಡಬೇಕು.
ಧರ್ಮ ಅರ್ಥ ಕಾಮ ಮೋಕ್ಷದ ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮದ ವ್ಯಾಪ್ತಿಯನ್ನ ಅಟ್ಲೀಸ್ಟ್ ನಾವು ಡಿಫೈನ್ ಮಾಡ್ಕೊಂಡಿದೀವ ನಮ್ಮ ಜೀವನಕ್ಕೆ. ಆ ಧರ್ಮದ ವ್ಯಾಪ್ತಿಯನ್ನ ಡಿಫೈನ್ ಮಾಡ್ಕೊಂಡು ಆ ಧರ್ಮದ ವ್ಯಾಪ್ತಿ ಒಳಗಡೆ ಜೀವನ ಮಾಡ್ತಾ ಇದೀವ. ಅನುಕೂಲ ಸಿಂಧು ಜೀವನ ನಡೆಸ್ತಾ ಇದೀವಿ ಮೋಸ್ಟ್ ಆಫ್ ಅಸ್. ಅನುಕೂಲ ಸಿಂಧು ಜೀವನ ಅಂತಂದ್ರೆ ನನಗೆ ಸರಿಯಾದದ್ದೆಲ್ಲ ನನ್ನ ಧರ್ಮ. ಸೊ ಬೇಸಿಕಲಿ ನಾನು ಮಕ್ಕಳ ಜೊತೆ ಕೆಲಸ ಮಾಡುವಾಗ ಐ ಡಿಫೈನ್ ದಿಸ್. 5 ಆಯಾಮಗಳಲ್ಲಿ ನಾವು ಕೆಲಸ ಮಾಡಬೇಕು. ನಿರಂತರವಾಗಿ 5 ಆಯಾಮಗಳ ಮೇಲೆ ನಾವು ಕೆಲಸ ಮಾಡಬೇಕು. ಶಾರೀರಿಕವಾಗಿ ಗಟ್ಟಿ ಆಗ್ಬೇಕು, ಬೌದ್ಧಿಕವಾಗಿ ವಿಸ್ತಾರವಾಗಬೇಕು, ಭಾವನಾತ್ಮಕವಾಗಿ ಸ್ಟೇಬಲ್ ಆಗಬೇಕು, ಸ್ಟೆಬಿಲಿಟಿ ಬರಬೇಕು, ಎಮೋಷನಲ್ ಸ್ಟೆಬಿಲಿಟಿ. ನಾವೆಲ್ಲ ರಿಯಾಕ್ಟ್ ಮಾಡ್ತೀವಿ, ಎಮೋಷನಲ್ ರಿಯಾಕ್ಟಿವಿಟಿಯಿಂದ ಎಮೋಷನಲ್ ರೆಸ್ಪಾನ್ಸಿವ್ನೆಸ್ ಹೋಗ್ಬೇಕು ನಾವು. ಸೋಷಿಯಲಿ ಅಡ್ಯಾಪ್ಟೇಬಲ್ ಇರಬೇಕು, ಯಾವುದೇ ಜನಗಳ ಜೊತೆ ಆಗ್ಲಿ ಯಾವುದೇ ಸಂದರ್ಭದಲ್ಲಾಗ್ಲಿ ಅಲ್ಲಿ ಬೆರೆಯುವಂತದ್ದಾಗಬೇಕು. ಒಬ್ಬ ಬೀದಿ ಮೇಲೆ ಭಿಕ್ಷೆ ಬೇಡವನಿಂದ ಹಿಡಿದು ರಾಜನವರೆಗೂ ಅವರ ಜೊತೆನಲ್ಲಿ ಅವರ ಮಟ್ಟದಲ್ಲಿ ನಾವು ಬೆರೆತು ಅವ್ರ ಜೊತೆ ಸಂವಾದ ಮಾಡಕ್ ಆಗ್ಬೇಕು. ಅವ್ರು ನಮ್ಮನ್ನ ತಮ್ಮವರು ಅಂತ ಅನ್ಕೊಳಕ್ ಆಗ್ಬೇಕು. ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಆದಷ್ಟು ಪ್ರಯತ್ನ ಪಟ್ಟು ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅದನ್ನು ಮೀರಿದ ಆಧ್ಯಾತ್ಮಿಕತೆ ಕಾಲ ಕಾಲಕ್ಕೆ ನಮ್ಮ ಪ್ರಾಪ್ತಿಗೆ ಅನುಸಾರವಾಗಿ ಸಿಗ್ತಾ ಹೋಗುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಇದನ್ನ ಓಕೆ, ಇದು ಡೈಮೆನ್ಷನ್ಸ್ ಆಯ್ತು. ಬಟ್ ನಾವು ಕೆಲಸ ಮಾಡೋದೇನು? ಪ್ರಾಕ್ಟಿಕಲಿ ವಾಟ್ ಡು ವಿ ವರ್ಕ್ ಆನ್? ನಾವೊಂದು ಫ್ರೀ ಸ್ಕೂಲ್ ನಡೆಸ್ತೀವಿ, ಝೀರೋ ಕಾಸ್ಟ್ ಎಜುಕೇಶನ್ ಸ್ಕೂಲ್. ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ. ರಾಷ್ಟ್ರ ನಿರ್ಮಾಣ ನನ್ನ ಜೀವನದ ಧ್ಯೇಯ. ರಾಷ್ಟ್ರ ನಿರ್ಮಾಣ ಮಾಡೋದು ಹೆಂಗೆ? ನಾವು ಪಾಲಿಟಿಕ್ಸ್ಗೆ ಹೋಗ್ಬೇಕಾ? ಅದನ್ನ ಮಾಡೋದಕ್ಕೆ ಬೇಕಾದಷ್ಟು ಜನ ಇದಾರೆ. ಆ ಹೋರಾಟದ ನಮಗೆ ಅವಶ್ಯಕತೆ ಇಲ್ಲ. ವ್ಯಕ್ತಿ ನಿರ್ಮಾಣ ಮಾಡಬೇಕು. ವ್ಯಕ್ತಿ ನಿರ್ಮಾಣ ಮಾಡಬೇಕು ಅಂತಂದ್ರೆ ಫಿಲಾಸಾಫಿಕಲಿ ನಾವು ಹೇಳ್ತಾ ಹೋದ್ರೆ ಪ್ರಯೋಜನ ಇಲ್ಲ. ಹಿಂಗಿರ್ಬೇಕು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿದಾಗ, ಅದನ್ನ ಮಾಡಿಸಿದಾಗ ಅವ್ರಿಗೆ ಅದು ಏನ್ ಆಗ್ತಿದೆ ಅನ್ನೋದು ಅರ್ಥ ಆಗಿಲ್ಲ ಅಂತಂದ್ರೂ ಆಗ್ಬೇಕಾಗಿರೋದಾಗತ್ತೆ. ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಬರುತ್ತೆ. ಆ ಎಲೆಕ್ಟ್ರಿಸಿಟಿ ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿರೋದು ಬೇಕಾಗಿಲ್ಲ, ಸ್ವಿಚ್ ಅಲ್ಲಿ ಇದೆ ಅಂತ ಗೊತ್ತಿದ್ರೆ ಸಾಕು. ಸೊ ಮಾಡಬೇಕಾದದ್ದೇನು? ಆನ್ ಎ ಡೈಲಿ ಬೇಸಿಸ್, ವಾಟ್ ಇಸ್ ಇಟ್ ದಟ್ ವಿ ಇಂಟಿಗ್ರೇಟ್ ಇನ್ ಟು ದ ಲೈಫ್ ಆಫ್ ಅವರ್ ಚಿಲ್ಡ್ರನ್ that will transform them into individuals capable of taking care of their life and working towards their pursuit. ಅಂದ್ರೆ ನಮ್ಮ ಮಕ್ಕಳಲ್ಲಿ ನಾವು ಏನನ್ನ ರೂಢಿ ಮಾಡಿಸಿದ್ರೆ ಅವರು ತಮ್ಮ ಜೀವನದ ಜವಾಬ್ದಾರಿಯನ್ನ ತಾವು ತಗೊಂಡು ತಮ್ಮ ಗುರಿಗಳ ಕಡೆಗೆ ಧರ್ಮವನ್ನ ಮೀರದಲ್ಲೇ ನಡೆಯೋದಕ್ಕೆ ಸಾಧ್ಯ ಇದೆ. ಇದು ದ ಬ್ಲೂ ಪ್ರಿಂಟ್. 6 ಅಂಶಗಳ ಮೇಲೆ ನಿರಂತರ ಪ್ರಯತ್ನ ಮಾಡಬಹುದು ಮಕ್ಕಳು. ನಾವು ಮಾಡಿಸ್ಬೇಕು, ನಾವು ಮಾಡಬಹುದು. ಇಟ್ ಇಸ್ ನಾಟ್ ನಾವು ಮಕ್ಕಳಿಗೆ ಮಾತ್ರ ನಾವು ಕಲಿಸೋದೆಲ್ಲ ಮಕ್ಕಳಿಗೆ ಮಾಡಬೇಕು, ಕಲಿಯೋದೆಲ್ಲ ನಮ್ಗೇನು ಉಳಿದಿಲ್ಲ ಅಂತಿಲ್ಲ. ನಿರಂತರ ಪ್ರಯತ್ನ, ಜೀವನ ಪೂರ್ತಿ ನಾವು ಕಲಿತಾ ಇರಬೇಕು. ವಿ ಆಲ್ಸೋ ಕೀಪ್ ರೀಡಿಫೈನಿಂಗ್ ಅಂಡ್ ರೀವರ್ಕಿಂಗ್ ಅವರ್ ಓನ್ ಎಕ್ಸಿಸ್ಟೆನ್ಸ್ ಅಂಡ್ ಕಾನ್ಸ್ಟೆಂಟ್ಲಿ ಹೆಲ್ಪ್ ಚಿಲ್ಡ್ರನ್ ಟು ರಿಯಲೈಸ್ ದೇರ್ ಎಕ್ಸಿಸ್ಟೆನ್ಸ್ ವಿತೌಟ್ ವಿತೌಟ್ ಪೇಟ್ರನೈಸಿಂಗ್ ದೆಮ್. ಯಾರಿಗೂ ಪೇಟ್ರನೈಸ್ ಮಾಡೋದು ಇಷ್ಟ ಆಗೋದಿಲ್ಲ. ಎಸ್ಪೆಷಲಿ ಇವತ್ತಿನ ಯುವಕರಿಗೆ, ಇವತ್ತಿನ ಮಕ್ಕಳಿಗೆ ನೀವು ಪೇಟ್ರನೈಸ್ ಮಾಡಿದ್ರೆ ದೇ ಡೋಂಟ್ ಲೈಕ್ ಇಟ್. ಇದು ವಾಸ್ತವ. ನಾವಿದನ್ನ ಅರ್ಥ ಮಾಡ್ಕೊಂಡಷ್ಟು ನಮ್ಮ ಮಕ್ಕಳ ಜೊತೆಗಿನ ಸಂಬಂಧ ಬೆಟರ್ ಆಗತ್ತೆ. ಅವ್ರಿಗೆ ನಮ್ಮಿಂದ, ನಮ್ಮ ಜ್ಞಾನದಿಂದ, ನಮ್ಮ ಅನುಭವದಿಂದ ಉಪಯೋಗ ಆಗತ್ತೆ. ಅಲ್ಟಿಮೇಟ್ಲಿ ಎಲ್ಲರ ಉದ್ದೇಶನೂ ಅದೇ. ಮಕ್ಕಳಿಗೆ ನಮ್ಮ ತಿಳುವಳಿಕೆ, ನಮ್ಮ ಜ್ಞಾನ ಏನಿದೆ ಅದ್ರ ಉಪಯೋಗ ಆಗಬೇಕು. ಕಲಿಸೋದಷ್ಟೇ ನಮ್ಮ ಕೆಲಸ ಅಲ್ಲ, ಕಲಿಯೋದನ್ನು. ಅವ್ರಿಗೆ ನಾನು ಹೇಳ್ಬೇಕಾದನ್ನ ಹೇಳಕ್ ಸಾಧ್ಯ ಆಗ್ತಿದೆ ಅಂತಂದ್ರೆ ನಾನು ಕಲಿತಾ ಇದ್ದೀನಿ ಅಂತ. ಇಫ್ ಐ ಆಮ್ ನಾಟ್ ಏಬಲ್ ಟು ಕನ್ವೆ ವಾಟ್ ಐ ಆಮ್ ಸಪೋಸ್ ಟು ಕನ್ವೆ, ನಾನು ತಿಳಿಸ್ಬೇಕಾಗಿರೋದನ್ನ ತಿಳಿಸಕ್ಕಾಗಿಲ್ಲ ಅಂತಂದ್ರೆ ಐ ಆಮ್ ನಾಟ್ ಲರ್ನಿಂಗ್ ಹೌ ಟು ಡೂ ದಟ್. ಇಟ್ಸ್ ಲೈಕ್ ಒಬ್ಬ ಟೀಚರ್, ನಾನ್ ಪಾಠ ಮಾಡೋ ತರನೇ ಮಾಡ್ತೀನಿ, ಅರ್ಥ ಮಾಡ್ಕೊಂಡ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಿನ್ನ ಹಣೆ ಬರ ಅನ್ನಂಗಾಯ್ತು. ಒಬ್ಬ ಒಳ್ಳೆ ಟೀಚರ್ ಯಾರು? ವಿದ್ಯಾರ್ಥಿಗೆ ಅರ್ಥ ಆಗೋ ರೀತಿ ಯಾವುದು ಅಂತ ಕಂಡುಕೊಂಡು ಆ ರೀತಿಯಲ್ಲಿ ವಿದ್ಯಾರ್ಥಿಗೆ ಪಾಠ ಮಾಡುವಂತವನೇ ಒಳ್ಳೆ ಟೀಚರ್ ಅಲ್ವಾ? ಸೊ 6 ಅಂಶಗಳು. ಮೊದಲನೇದು ಚಾರಿತ್ರ್ಯ, ಕ್ಯಾರೆಕ್ಟರ್ ಸ್ಟ್ರಾಂಗ್ ಇರಬೇಕು. ಇವತ್ತಿನ ಕಾಲದಲ್ಲಿ ಅವಕಾಶಗಳಾಗ್ಲಿ, ಜೀವನದಲ್ಲಿ ಯಶಸ್ಸಿಗೆ ಬೇಕಾದಂತ ಸಾಧ್ಯತೆಗಳಾಗ್ಲಿ ಡಿಪೆಂಡ್ ಆಗೋದು ಟ್ರಸ್ಟ್ ವರ್ತಿನೆಸ್ ಮೇಲೆ, ನಂಬಿಕಾರ್ಹತೆ. ಯಾರನ್ನ ನಂಬಬಹುದೋ ಅಂತವರಿಗೆ ಮಾತ್ರ ದೊಡ್ಡ ಮಟ್ಟದ ಅಧಿಕಾರ ಸಿಗುತ್ತೆ, ದೊಡ್ಡ ಮಟ್ಟದ ಸ್ಥಾನಗಳು ಸಿಗುತ್ತೆ. ಇಲ್ಲ ಅಂತಂದ್ರೆ ಎಷ್ಟೇ ಕ್ವಾಲಿಫಿಕೇಶನ್ ಇದ್ರೂ ಯು ವಿಲ್ ನಾಟ್ ಗೆಟ್ ಪೊಸಿಷನ್ಸ್ ಆಫ್ ಪವರ್ ಆರ್ ಅಥಾರಿಟಿ. ಯಾವುದೇ ಇನ್ಸ್ಟಿಟ್ಯೂಷನ್ ಆಗ್ಲಿ, ಎಂಟರ್ಪ್ರೈಸ್ ಆಗ್ಲಿ, ನಂಬುವಂತವರನ್ನ ಮಾತ್ರ ಜವಾಬ್ದಾರಿಯುತ ಸ್ಥಾನಗಳಲ್ಲಿ ಕೂಡಿಸೋದು, ಹೂಎವರ್ ಇಸ್ ಅಟ್ ದ ಟಾಪ್. ಸೊ ನಂಬಿಕೆಗೆ ಅರ್ಹರಾಗಬೇಕು ಅಂತಂದ್ರೆ ಕ್ಯಾರೆಕ್ಟರ್ ಡೆವಲಪ್ ಮಾಡ್ಕೊಳ್ಬೇಕು. ಏನ್ ಮಾಡೋದು? ಅಗೇನ್, ವಿ ಶುಡ್ ನಾಟ್ ಮೇಕ್ ಇಟ್ ಫಿಲಾಸಾಫಿಕಲ್, ವಿ ಶುಡ್ ನಾಟ್ ಮೇಕ್ ಇಟ್ ಡಾಗ್ಮ್ಯಾಟಿಕ್, ವಿ ಶುಡ್ ಮೇಕ್ ಇಟ್ ಪ್ರಾಕ್ಟಿಕಲ್, ಸಿಂಪಲ್. 6 ಅಂಶಗಳು. ಅಗೇನ್, ಪತಂಜಲಿ ಯೋಗ ಸೂತ್ರಗಳನ್ನು ಹೇಳ್ತಿದ್ರು. ಯಮ ಸತ್ಯ, ಅಹಿಂಸಾ, ಅಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ನಿಯಮ ಶೌಚ, ಸಂತೋಷ, ಸ್ವಾಧ್ಯಾಯ, ತಪಃ, ಈಶ್ವರ ಪ್ರಣಿಧಾನ. ಯಮ ನಿಯಮಗಳನ್ನ ನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂತದ್ದು ನಿರ್ಧಾರ ಅಷ್ಟೇ. 5 ಅಂಶಗಳನ್ನ ನಾವು ಮಾಡೋದಿಲ್ಲ ಅಂತ ಡಿಸೈಡ್ ಮಾಡ್ಬೇಕು ಅಷ್ಟೇ. ಸುಳ್ಳು ಹೇಳೋದಿಲ್ಲ, ಮೋಸ ಮಾಡೋದಿಲ್ಲ, ಕಳ್ತನ ಮಾಡೋದಿಲ್ಲ, ಮಾತಿನ ಮೇಲೆ ನಿಗಾ ಇಡ್ತೀನಿ, ಕೆಟ್ಟ ಮಾತುಗಳನ್ನ ಬಳಸೋದಿಲ್ಲ, ಹೊಡೆದಾಟವನ್ನ ನಾನು ರಿಯಾಕ್ಷನ್ ರೂಪದಲ್ಲಿ ಬಳಸೋದಿಲ್ಲ. ಅಹಿಂಸೆ, ನಮಗೆ ಗಾಂಧಿಯ ಅಹಿಂಸೆಯ ಅವಶ್ಯಕತೆನೇ ಇಲ್ಲ. ಗಾಂಧಿಯ ಅಹಿಂಸೆ ಇಟ್ ಇಸ್ ಅ ವೆರಿ ಅಗ್ಲಿ ಡಿಸ್ಟಾರ್ಷನ್ ಆಫ್ ದಿ ಸನಾತನ್ ವ್ಯಾಲ್ಯೂ ಆಫ್ ಅಹಿಂಸಾ.
ಒಂದು ವಿಕೃತವಾದ ಡಿಸ್ಟಾರ್ಷನ್ ಅದು ಗಾಂಧಿಯ ಅಹಿಂಸೆ. ಶ್ರೀರಾಮನ ಅಹಿಂಸೆ ಬೇಕು. ಹಿಂಸೆಯನ್ನ ತಡೆಯುವಂತಹ ಸಾಧ್ಯತೆಯೇ ಇಲ್ಲದ ಮಟ್ಟದ ಶಕ್ತಿ ಇರಬೇಕು. ಆದ್ರೆ ಅಹಿಂಸೆ ನಿರ್ಧಾರ. ನಾನು ನಿನಗೆ ಹಿಂಸೆ ಕೊಡೋದಿಲ್ಲ ಅಂತ ಅನ್ನೋದು ನನ್ನ ನಿರ್ಧಾರ. ಸಿಂಹ ಏನು ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ರೆ ಅದು ಅಹಿಂಸೆ. ಕುರಿ ಕೂತ್ಕೊಂಡು ನಾನು ಏನು ಮಾಡೋದಿಲ್ಲ ಅಂತಂದ್ರೆ ಅದು ನಗೆಪಾಟ್ಲು. ನೋಡಿ, ನಗ್ತಾರೆ. ಕುರಿಗಳಾಗಿರ್ಬಾರ್ದು, ಸಿಂಹಗಳಾಗ್ಬೇಕು. ಶೌರ್ಯ ಇರಬೇಕು, ಧೈರ್ಯ ಇರಬೇಕು. ಸೊ ಸುಳ್ಳು ಹೇಳೋದಿಲ್ಲ, ಮೋಸ ಮಾಡೋದಿಲ್ಲ, ಕಳ್ತನ ಮಾಡೋದಿಲ್ಲ, ಕೆಟ್ಟ ಮಾತಾಡೋದಿಲ್ಲ, ಹೊಡೆದಾಟ ಮಾಡೋದಿಲ್ಲ ಅನ್ನೆಸೆಸರಿ. ಅವಶ್ಯಕತೆ ಇದ್ರೆ ಹೊಡಿತೀನಿ ಎದೊಳಕಾಗದಿರೋಂಗೆ. ದಟ್ಸ್ ಆಲ್. ವಿ ನೀಡ್ ನಾಟ್ ಬಿ ಅಪಾಲಜೆಟಿಕ್ ಅಬೌಟ್ ಇಟ್. ನನ್ನ ಅಭಿಪ್ರಾಯ ಇದು. ಪೀಪಲ್ ಮೈಟ್ ಡಿಫರ್ ಇನ್ ದೇರ್ ವ್ಯೂಸ್. ಅಸ್ತಿತ್ವವನ್ನು ಕಾಪಾಡ್ಕೊಳ್ಬೇಕು, ಕ್ಯಾರೆಕ್ಟರ್ ಡೆವಲಪ್ ಆಗುತ್ತೆ. ನಾವು ನಮ್ಮಲ್ಲಿ ವಾಟ್ ಆರ್ ವಿ ನೋನ್ ಫಾರ್? ಈಗ ನಮ್ಮನ್ನ ನಾವು ಹೊರಗಡೆಯಿಂದ ನೋಡಿದ್ರೆ ಹೊರಗನವ್ರಿಗೆ ನಾನು ಯಾವುದಕ್ಕೆ ಪರಿಚಿತನಾಗಿದ್ದೇನೆ? ಈಗ ನೀವು ಯೋಚನೆ ಮಾಡಿ. ಯಾವುದೇ ಸಂದರ್ಭ ಇರಲಿ, ಇವ್ರು ಯಾವತ್ತು ಸುಳ್ಳು ಹೇಳೋದಿಲ್ಲ ಅಂತ ಅನ್ಸೋ ಅಂತ ಯಾರಾದ್ರೂ ಒಬ್ರು ನಿಮ್ ತಲೆಗೆ ಬರ್ತಾರ? ಏನಾದ್ರೂ ಪರಿಸ್ಥಿತಿ ಇರಲಿ, ಅವ್ರು ಹೇಳಿದ್ರು ಅಂತಂದ್ರೆ ಅದು ಸತ್ಯನೇ ಇರುತ್ತೆ. ಆ ತರದವ್ರು ಇದ್ರೆ ಅವ್ರ ಪೊಸಿಷನ್ ಏನಿರುತ್ತೆ ಯೋಚನೆ ಮಾಡಿ. ದೇ ವಿಲ್ ಬಿ ಇನ್ ಗುಡ್ ಪೊಸಿಷನ್. ಏನಾದ್ರೂ ಪರಿಸ್ಥಿತಿ ಇರಲಿ, ಇವ್ರು ಮೋಸ ಮಾಡೋದಿಲ್ಲ ಅಂತಂದ್ರೆ ಅವರ ಯಾವುದೇ ಕಷ್ಟಕ್ಕಾದ್ರೂ ಯಾರೋ ಒಬ್ರು ಸಹಾಯಕ್ಕೆ ಬಂದಿರ್ತಾರೆ. ಸಹಾಯ ಮಾಡಕ್ಕಾಗದೇ ಇರುವಂತ ಸಾಧ್ಯತೆ ಯಾರಿಗೂ ಇಲ್ಲ. ಎಲ್ರಿಗೂ ಏನೋ ಒಂದು ಸಹಾಯ ಮಾಡುವಂತ ಶಕ್ತಿ ಇರುತ್ತೆ. ಆದ್ರೆ ಸಹಾಯ ಮಾಡೋದು ಯಾರು ಮೋಸ ಮಾಡೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ಅವ್ರಿಗೆ. ಇಲ್ಲ ಅಂದ್ರೆ ಮಾಡುವಂತ ಅನಿವಾರ್ಯತೆ ಇದ್ದಾಗ. ಓಕೆ, ಇದು ಮೊದಲನೇದು, ಕ್ಯಾರೆಕ್ಟರ್ ಡೆವಲಪ್ಮೆಂಟ್. ಎರಡನೇದು ಪರ್ಸನಾಲಿಟಿ. ಪ್ಲೆಸೆಂಟ್ ಪರ್ಸನಾಲಿಟಿ ಆಗ್ಬೇಕು. ಎಲ್ಲರನ್ನ ಬೆರೆಯುವಂತ ವ್ಯಕ್ತಿತ್ವ ಡೆವಲಪ್ ಆಗ್ಬೇಕು. ಅದಕ್ಕೆ ಏನ್ ಮಾಡೋದು? ನಮ್ಮ ಮಕ್ಕಳಿಗೆ ಏನ್ ಮಾಡಿಸೋದು ನಾವು? ಸೇವೆ. ಹಿರಿಯರು, ಅಸಹಾಯಕರು, ಅಶಕ್ತರು ಇವರ ಸೇವೆ ಮಾಡೋದ್ರಿಂದ ಅಹಂಕಾರ ಅಳಿಯುತ್ತೆ, ಅಹಂಕಾರ ಕಡಿಮೆ ಆಗುತ್ತೆ. ಸೇವೆ ನಮ್ಮ ವ್ಯಕ್ತಿತ್ವವನ್ನ ಶುದ್ಧಗೊಳಿಸುತ್ತೆ. ನಿತ್ಯದ ಜೀವನದಲ್ಲಿ ಅಭ್ಯಾಸ ಮಾಡಿಸೋದು, ಮನೇಲಿ ಕೆಲಸ ಮಾಡಿಸೋದು, ಅಪ್ಪ ಅಮ್ಮನ್ಗೆ ಕಾಲು ಹೊತ್ತೋದು, ಎಣ್ಣೆ ಹಚ್ಚೋದು, ಅಮ್ಮನ ಕಾಲು ಹೊಡೆದಿರುತ್ತೆ, ಅಜ್ಜಿ ತಾತ ಇರ್ತಾರೆ, ಅವ್ರಿಗೆ ಸೇವೆ ಮಾಡೋದು. ಅದನ್ನೇನ್ ದೊಡ್ಡದಾಗಿ ಬೋರ್ಡ್ ಹಾಕೊಂಡು ಸೇವೆ ಮಾಡ್ತೀನಿ ಅಂತ 15 ದಿನಕ್ಕೊಂದಿನ ಬೋರ್ಡ್ ತಗೊಂಡು ರೋಡ್ ಮೇಲೆ ಹೋಗೋದ್ ಬೇಕಿಲ್ಲ, ಮನೆಯಲ್ಲಿ. ಎರಡನೇದು ಪರ್ಸನಾಲಿಟಿ, ಎಲ್ಲರನ್ನ ಬೆರೆಯುವಂತದ್ದಾಗ್ಬೇಕು. ಮೂರನೇದು ನಾಲೆಡ್ಜ್. ನಿರಂತರವಾಗಿ ಕ್ಯೂರಿಯಾಸಿಟಿ ಇರಬೇಕು. ಸುತ್ತಮುತ್ತ ಏನ್ ನಡೀತಾ ಇದೆ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಜಿಜ್ಞಾಸೆ. ಕಂಟಿನ್ಯೂಸ್ ಆಗಿ ಯು ಕೀಪ್ ಲರ್ನಿಂಗ್ ಸಮಥಿಂಗ್ ಆರ್ ದಿ ಅದರ್ ಆನ್ ಎ ಡೈಲಿ ಬೇಸಿಸ್. ಪ್ರತಿನಿತ್ಯ ಏನಾದ್ರೂ ಒಂದನ್ನ ಕಲ್ತಿದ್ದೀನಿ ಅನ್ನುವಂತ ಭಾವ ಇರಬೇಕು, ಕಲಿಯುವಂತ ಪ್ರಯತ್ನ ಮಾಡ್ತಾ ಇರಬೇಕು. ನಾಲ್ಕನೇದು ಸ್ಕಿಲ್ಸ್, ಕೌಶಲ್ಯಗಳು. ಕೌಶಲ್ಯಗಳನ್ನ ನಾವು ವೃದ್ಧಿ ಮಾಡ್ಕೊಳ್ಬೇಕು. ಯಾವ ತರ ಸ್ಕಿಲ್ಸ್? ಸರ್ವೈವಲ್ ಸ್ಕಿಲ್ಸ್. ಮನುಷ್ಯ ಸೃಷ್ಟಿ ಮಾಡಿರುವಂತ ಯಾವುದೇ ವಸ್ತುಗಳು ಇಲ್ಲದಿದ್ದರೂ ನಾನು ಬದುಕೋದಕ್ಕಾಗತ್ತಾ? ಅದು ಸರ್ವೈವಲ್ ಸ್ಕಿಲ್ಸ್. ಅಡಿಗೆ ಮಾಡೋದು, ಮನೆ ಕೆಲಸ ಮಾಡ್ಕೊಳ್ಳೋದು, ಸಣ್ಣದಾಗಿ ವ್ಯವಸಾಯ ಮಾಡೋದು, ಇವೆಲ್ಲ ನಾವು ನಮ್ಮ ಅನುಕೂಲಕ್ಕಾಗಿ ಸೃಷ್ಟಿ ಮಾಡ್ಕೊಂಡಿರುವಂತ ವಸ್ತುಗಳು ಇಲ್ಲದಿದ್ರೆ ನಾವು ಜೀವನ ಮಾಡಕ್ ಆಗ್ಬೇಕು. ಸರ್ವೈವಲ್ ಸ್ಕಿಲ್ಸ್ ಅದು. ಎರಡನೇದು ಸಾಫ್ಟ್ ಸ್ಕಿಲ್ಸ್, ಕಮ್ಯುನಿಕೇಶನ್ ಸ್ಕಿಲ್ಸ್, ಅಂದ್ರೆ ಸೋಷಿಯಲ್ ಸ್ಕಿಲ್ಸ್. ಜನಗಳ ಜೊತೆ ಬೆರೆಯೋದಕ್ಕೆ, ಮಾತಾಡೋದನ್ನ ಕಲಿಬೇಕು, ಜನಗಳ ಜೊತೆ ಬೆರೆಯೋದು ಕಲಿಬೇಕು, ನೆಗೋಷಿಯೇಟ್ ಮಾಡೋದು ಕಲಿಬೇಕು, ಜನಗಳನ್ನ ಒಪ್ಸೋದು, ಜನಗಳು ಹೇಳುವಾಗ ಕೇಳಿಸ್ಕೊಳ್ಳೋದು, ಇದು ಎರಡನೇ ಸ್ಕಿಲ್. ಮೂರನೇದು ಪ್ರೊಫೆಷನಲ್ ಸ್ಕಿಲ್ಸ್. ನಾವು ಏನು ಉದ್ಯೋಗಗಳನ್ನ ಮಾಡ್ತಾ ಇರ್ತೀವೋ ಆ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಕೌಶಲ್ಯಗಳನ್ನ ನಿರಂತರವಾಗಿ ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು. ಸ್ಕಿಲ್ ಡೆವಲಪ್ಮೆಂಟ್. ಸೊ 4ನೇ ಅಂಶ ಇದು. ಕ್ಯಾರೆಕ್ಟರ್, ಪರ್ಸನಾಲಿಟಿ, ನಾಲೆಡ್ಜ್, ಸ್ಕಿಲ್ಸ್. 5ನೇದು ಲೀಡರ್ಶಿಪ್. ಲೀಡರ್ ಅಂತಂದ್ರೆ ರಾಜಕೀಯ ವ್ಯಕ್ತಿ ಅಷ್ಟೇ ಅಲ್ಲ, ನಾಯಕತ್ವದ ಲಕ್ಷಣಗಳನ್ನ ನಾವು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ನಾಯಕತ್ವದ ಡೆವಲಪ್ಮೆಂಟ್ ಬೇಕಾಗಿರುವಂತ ಪ್ರಯೋಗ ಮಾಡ್ತಾ ಇರಬೇಕು. ಇದು ಕೂಡ ಅಷ್ಟೇ. ಲೀಡರ್ಶಿಪ್ ಇಸ್ ಅ ವೆರಿ ವಾಸ್ಟ್ ಟರ್ಮ್. ಬಟ್ ನಾನು ನಿತ್ಯದ ಜೀವನದಲ್ಲಿ ಏನು ಮಾಡಿದ್ರೆ ನಾನು ನಾಯಕನಾಗಬಹುದು? ಸಿಂಪಲ್. ಮಕ್ಕಳಿಗೆ ಅಕೌಂಟಬಿಲಿಟಿ ತಗೊಳ್ಳೋದನ್ನ ಹೇಳ್ಕೊಡ್ಬೇಕು. ನನ್ನ ಕೆಲಸಗಳಿಗೆ ನಾನು ಹೊಣೆಗಾರಿಕೆಯನ್ನ ಕಲಿಸಿದ್ರೆ, ನಿರಂತರವಾಗಿ ಹೊಣೆಗಾರಿಕೆ ಮತ್ತೆ ಜವಾಬ್ದಾರಿಯನ್ನ ಅಭ್ಯಾಸ ಮಾಡಿಸ್ತಾ ಹೋದ್ರೆ, ಅವಕಾಶ ಇದ್ದಾಗ ನಾಯಕತ್ವದ ಜವಾಬ್ದಾರಿಗಳನ್ನ ತಗೊಂತಾರೆ. The most important quality of a leader is taking responsibility and being accountable for their actions, words and thought. I own up. ತಪ್ಪಾಯ್ತು, ನನ್ನಿಂದ ತಪ್ಪಾಯ್ತು, ಒಪ್ಕೊಂತೀನಿ. ನನಗೆ ಅವಕಾಶ ಕೊಟ್ರೆ ಅದನ್ನ ಸರಿ ಮಾಡೋ ಪ್ರಯತ್ನ ಮಾಡ್ತೀನಿ. ಎಷ್ಟು ಜನಕ್ಕೆ ನನ್ನನ್ನು ಸೇರಿಸ್ಕೊಂಡು, ನಮ್ಮಲ್ಲಿ ಅಂತ ಹೇಳುವಾಗ ನಾನು ಯಾರನ್ನು ಪಾಯಿಂಟ್ ಔಟ್ ಮಾಡ್ತಿಲ್ಲ, ನಾವು ನಮ್ಮನ್ನು ಸೇರಿಸ್ಕೊಂಡು ಮಾತಾಡಿದಾಗ ಮಾತ್ರ ಇನ್ನೊಬ್ರಿಗೆ ಉಪಯೋಗ ಆಗೋದಕ್ಕೆ ಸಾಧ್ಯ. ನಾನು ಪರ್ಫೆಕ್ಟ್ ಆಗಿದ್ದೀನಿ, ಇನ್ನೊಬ್ರಿಗೆ ಕಲಿಸ್ತೀನಿ ಅಂತಂದ್ರೆ ಯಾವತ್ತೂ ಆಗೋದಿಲ್ಲ ಅದು. ಸೊ ನಮ್ಮಲ್ಲಿ ಎಷ್ಟು ಜನಕ್ಕೆ ನಾವು ತಪ್ಪುಗಳನ್ನ ಮಾಡಿದಾಗ ಧೈರ್ಯವಾಗಿ ನಿಂತ್ಕೊಂಡು, ತಪ್ಪಾಯ್ತು, ನನ್ನಿಂದ ಇದಾಗಬಾರ್ದಿತ್ತು, ಈ ತರ ಮಾಡಬಾರ್ದಿತ್ತು, ನಾನು ಸರಿ ಮಾಡೋ ಪ್ರಯತ್ನ ಮಾಡ್ತೀನಿ ಅನ್ನೋ ಅಷ್ಟು ಧೈರ್ಯ ಇದೆ. ತಪ್ಪುಗಳನ್ನ ಸಮರ್ಥನೆ ಮಾಡೋದಕ್ಕೆ ಅದಕ್ಕೊಂದಷ್ಟು ಕತೆ ಕಟ್ತೀವಿ, ಸುಳ್ಳು ಹೇಳ್ತೀವಿ. ಮಾಡ್ತಾ 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 ಇಡೀ ಜೀವನ ನಮ್ಮ ಸುತ್ತ ನಾವೇ ಒಂದು ಭ್ರಮಾಲೋಕ ಸೃಷ್ಟಿ ಮಾಡ್ಕೊಂತೀವಿ. ಅದನ್ನ ನಾವು ಕನ್ವಿನ್ಸ್ ಮಾಡ್ಕೊಳ್ತಾ ಬೆಳವಣಿಗೆಯನ್ನ ರೆಸ್ಟ್ರಿಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಮಕ್ಕಳಿಗೂ ಇದಾಗಬಾರ್ದು. ಅಕೌಂಟಬಿಲಿಟಿ, ಎನ್ಕರೇಜ್ ಅಕೌಂಟಬಿಲಿಟಿ. ತಪ್ಪುಗಳನ್ನ ಮಾಡಿದಾಗ ತಪ್ಪಿಗೆ ಶಿಕ್ಷೆ ಕೊಡದಲ್ಲೇ ತಪ್ಪುಗಳನ್ನ ಒಪ್ಕೊಳ್ಳೋದನ್ನ ಎನ್ಕರೇಜ್ ಮಾಡ್ತಾ ಹೋಗ್ಬೇಕು. ದಿಸ್ ಇಸ್ ದ 5th ಪಾಯಿಂಟ್.
ಲೀಡರ್ಶಿಪ್ ಡೆವಲಪ್ ಆಗಬೇಕು ಅಂದ್ರೆ ಅಕೌಂಟಬಿಲಿಟಿ. ಆರನೇದು ಆಂಟರ್ಪ್ರಿನರ್ಶಿಪ್, ಉದ್ಯಮಿಕತೆ ಡೆವಲಪ್ ಆಗಬೇಕು ಅಂತಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಫಾರ್ ಅನ್ ಆಂಟರ್ಪ್ರಿನರ್ ಇಸ್ ಇಂಪ್ರೂವೈಸೇಷನ್. ಪ್ರತಿಯೊಂದನ್ನು ಇದನ್ನ ಇನ್ನೂ ಚೆನ್ನಾಗಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೇಕು, ಮಾಡೋದ್ ಬೇಕಿಲ್ಲ. ಕಂಡಿದ್ದೆಲ್ಲ ಇದನ್ನ ಇನ್ನೂ ಚೆನ್ನಾಗಿ ಮಾಡ್ಬೋದು, ನಾನಾದ್ರೆ ಏನ್ ಮಾಡ್ತೀನಿ, ಈ ಮೈಂಡ್ ಸೆಟ್ ಡೆವಲಪ್ ಆಗ್ಬೇಕು. ಇದೆಲ್ಲ ನಾನು ಹೇಳ್ತಿರೋದು ಮೈಂಡ್ ಸೆಟ್ ಅನ್ನೇ. ಇದೆಲ್ಲದನ್ನು ಎಜುಕೇಶನ್, ಹೆಲ್ತ್ ಮತ್ತೆ ಮೈಂಡ್ ಸೆಟ್ ಡೆವಲಪ್ಮೆಂಟ್ ಗೆ ರಿಲೇಟ್ ಆಗುತ್ತೆ. ಸೊ ಇದು 6 ಅಂಶಗಳ ಮೇಲೆ ನಾವು ನಿರಂತರವಾಗಿ ಪ್ರಯತ್ನ ಮಾಡಿದಾಗ ನಮ್ಮ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಇಟ್ ಈಸ್ ಅ ಪ್ರಾಕ್ಟಿಕಲ್ ಡೇ ಟು ಡೇ ಅಪ್ಲಿಕಬಲ್ ರೋಡ್ ಮ್ಯಾಪ್. ವಿ ಡಿಸೈಡ್ ದಟ್ ವಿ ವಿಲ್ ಡೆವಲಪ್ ಸ್ಟ್ರಾಂಗ್ ಕ್ಯಾರೆಕ್ಟರ್. ಅವಕಾಶ ಸಿಕ್ಕಾಗೆಲ್ಲ ಸೇವೆ ಮಾಡ್ತೀವಿ, ಎಲ್ಲದರ ಬಗ್ಗೆ ತಿಳುವಳಿಕೆಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಿರಂತರವಾಗಿ ಜ್ಞಾನಾರ್ಜನೆಯಲ್ಲಿ ಗಮನ ಕೊಡ್ತೀವಿ, ಕೌಶಲ್ಯಗಳನ್ನ ಹೆಚ್ಚು ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾ ಹೋಗ್ತೀವಿ, ಜವಾಬ್ದಾರಿ ತಗೊಂತೀವಿ, ಹೊಣೆಗಾರಿಕೆ ತಗೊಂತೀವಿ. ಏನೇ ಕಂಡ್ರು ಅದನ್ನ ಇನ್ನೂ ಚೆನ್ನಾಗಿ ಏನ್ ಮಾಡ್ಬೋದು ಅಂತ ಅಟ್ಲೀಸ್ಟ್ ನನ್ನ ತಲೆ ಒಳಗಡೆ ಕ್ರಿಯೇಟ್ ಮಾಡ್ತೀನಿ. ಇದಾರನ್ನ ಆದ್ರೆ ಆಗತ್ತೆ. ಇನ್ನ ಭಾರತದ ಪುನರ್ ನಿರ್ಮಾಣದ ಕೆಲಸ ಆಗಬೇಕಿದೆ. ಧರ್ಮನಿಷ್ಠ ರಾಷ್ಟ್ರಭಕ್ತ ಜನಗಳನ್ನ ನಾವು ತಯಾರು ಮಾಡಬೇಕು. ಧರ್ಮನಿಷ್ಠ ರಾಷ್ಟ್ರಭಕ್ತ ಜನಗಳು ಹೇಗಿರ್ಬೇಕು ಅನ್ನೋದು ನಾನೇ ಬರೆದಿರುವಂತ ಒಂದು ಸಣ್ಣ ಕಲ್ಪನೆ. ಅದು ರೀಬಿಲ್ಡ್ ಇಂಡಿಯಾ, ವಿವೇಕಾನಂದರ ಕಲ್ಪನೆ. ಅದು ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ. ಅದೇನು ಅಂತ, ಅಮೃತ ಶಿಶುವು ನಾನು ಅಂತ. ಭಾರತ ಮಾತೆಯ ಅಮೃತ ಶಿಶುವು ನಾನು ಕೇಳಣ್ಣ, ನಮ್ಮಿ ಮಾತೆಯ ಸೇವೆಯ ಮಾಡುವ ಪುಣ್ಯವು ನನ್ನದಣ್ಣ. ನಮ್ ಕೆಲಸ ಅದು, ಇಟ್ ಈಸ್ ಅವರ್ ಡ್ಯೂಟಿ. ವ್ಯಕ್ತಿ ಹೇಗಿರಬೇಕು ಅನ್ನೋದು ಮುಂದಕ್ಕೆ. ಚಾರಿತ್ರ್ಯದಲ್ಲಿ ಎಂದೂ ಕುಗ್ಗದ ವಜ್ರದ ಗುಣವಣ್ಣ, ವ್ಯಕ್ತಿತ್ವದಲ್ಲಿ ಎಲ್ಲರ ಬೆರೆಯುವ ಸಂತನ ಮನವಣ್ಣ. ಸಾಮರ್ಥ್ಯದಲ್ಲಿ ವಿಶ್ವವ ಗೆಲ್ಲುವ ಶಕ್ತನು ನಾನಣ್ಣ, ರಾಷ್ಟ್ರೋನ್ನತಿಯ ಸಂಕಲ್ಪವು ನನ್ನ ರಕ್ತದ ಕಣವಣ್ಣ. ವ್ಯಕ್ತಿ ಹೇಗಿರ್ಬೇಕು ಅಂತ ಮಾಡ್ಬೇಕಾಗಿರೋ ಕೆಲಸ ಏನು? ಧರ್ಮ ಜಾಗೃತಿ ಮನ ಮನದಲ್ಲಿ ಬಿತ್ತುವ ಗುರಿಯಣ್ಣ, ರಾಷ್ಟ್ರಭಕ್ತಿಯೇ ನನ್ನೀ ಜೀವದ ಉಸಿರು ಹೌದಣ್ಣ. ಸನಾತನದ ಏಕತೆ ವಿಶ್ವಶಾಂತಿಯ ನಿಶ್ಚಯ ಕಾಣಣ್ಣ, ಸನಾತನದ ಏಕತೆನೇ ವಿಶ್ವಶಾಂತಿಗೆ ಗ್ಯಾರಂಟಿ. ಎಲ್ಲಿವರೆಗೂ ಸನಾತನದ ಏಕತೆ ಆಗೋದಿಲ್ವೋ ಅಲ್ಲಿವರೆಗೂ ವಿಶ್ವಶಾಂತಿ ಇರೋದಿಲ್ಲ. ಮಿಕ್ಕಿದ್ದೆಲ್ಲ ಪೀಸ್ 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 ಪೀಸ್. ನಮ್ಮನ್ನ ಬಿಟ್ರೆ ಮಿಕ್ಕಿದವರೆಲ್ಲ ಶತ್ರುಗಳು ಅಂತ ನೋಡುವಂತ ಇಡೀ ವೈಚಾರಿಕತೆ ಇರುವಂತ ಭೂಮಿಯಲ್ಲಿ ಸನಾತನದ ಏಕತೆನೇ ವಿಶ್ವಶಾಂತಿಗೆ ಗ್ಯಾರಂಟಿ. ವಿಶ್ವಕ್ಕೆ ಭಾರತದ ಅಮೃತ ಶಿಶುವೇ ನಾಯಕ ನೋಡೋಣ. ಭವಿಷ್ಯದಲ್ಲಿ ಈ ರೀತಿಯಾಗಿ ತಯಾರಾಗುವಂತಹ ಸನಾತನದ ನಾಯಕರೇ ವಿಶ್ವ ನಾಯಕರಾಗುವಂಥದ್ದು. ಇವತ್ತು ನಮ್ಮ ಮೋದಿಜಿ ಅದೊಂದಾಗಿದ್ದಾರೆ. ಒಬ್ರು ಮೋದಿಜಿಯಿಂದ ಆಗುವಂತ ಕೆಲಸ ಅಲ್ಲ, ಮನೆ ಮನೆಯಲ್ಲೂ ಸನಾತನ ಸೇನಾನಿಗಳು ತಯಾರಾಗಬೇಕು. ವ್ಯಕ್ತಿಗತವಾಗಿ ಶಕ್ತಿಯುತವಾಗಿರ್ಬೇಕು, ಸಂಘಟಿತರಾಗಿರ್ಬೇಕು, ಒಬ್ರಿಗೊಬ್ರು ನಂಬುವಂತ ವ್ಯಕ್ತಿಗಳಾಗಿ ಬೆಳಿಬೇಕು. ಒಟ್ಟಾಗಿ ಸ್ವಂತದ ಏಳಿಗೆ, ಆದ್ರೆ ಉದ್ದೇಶ ರಾಷ್ಟ್ರದ ಏಳಿಗೆ. ಇದ್ರ ಮಧ್ಯದಲ್ಲಿ ಇದು ಎಲ್ಲದನ್ನ ನಾವು ಧರ್ಮದ ವ್ಯಾಪ್ತಿ ಒಳಗಡೆ ಕಟ್ಕೊಂಡಾಗ ಎಲ್ಲರ ಜೀವನನೂ ಚೆನ್ನಾಗಿರುತ್ತೆ, ಅವ್ರಿಗೆ ಬೇಕಾದನ್ನು ಮಾಡ್ತಾರೆ, ರಾಷ್ಟ್ರಕ್ಕೂ ಒಳ್ಳೇದಾಗುತ್ತೆ. ಇದು ಸಂಕಲ್ಪ. ಒಂದು ಸ್ಕೂಲ್ ಇದೆ, ಫ್ರೀ ಸ್ಕೂಲ್, ಜೀರೋ ಕಾಸ್ಟ್ ಎಜುಕೇಶನ್ ಸ್ಕೂಲ್. ಮಕ್ಕಳಿಗೆ ಫ್ರೀ ಎಜುಕೇಶನ್, ಅವರ ಅಪ್ಪ ಅಮ್ಮನಿಗೆ ಬಡತನದಿಂದ ಆಚೆ ಬಂದು ಫೈನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ ಬೇಕಾಗಿರುವಂತಹ ಕಂಟಿನ್ಯೂಸ್ ಟ್ರೈನಿಂಗ್. ಅದೇ ಕಂಡೀಷನ್, ಅದಕ್ಕೆ ಟ್ರೈನಿಂಗ್ ತಗೊಂಡಿಲ್ಲ ಅಂತಂದ್ರೆ ಫ್ರೀ ಎಜುಕೇಶನ್ ಕೊಡೋದಿಲ್ಲ ಅಂತ. ಮತ್ತು ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಉದ್ಯಮಿಗಳನ್ನಾಗಿ ಮಾಡೋದಕ್ಕೆ ಒಂದು ಬಿಸ್ನೆಸ್ ಸೆಟಪ್ ಮಾಡ್ತಿದೀವಿ. ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿಯಿಂದ ಫೈನಾನ್ಷಿಯಲ್ ಪ್ರಾಸ್ಪರಿಟಿ ಕಡೆಗೆ ಹೋಗ್ಬೇಕು. ಮತ್ತೆ ಪ್ರತಿಯೊಂದು ಕುಟುಂಬನೂ ತಮ್ಮ ಸುತ್ತಮುತ್ತಲಿನ 10-15 ಕುಟುಂಬಗಳನ್ನ ಬಡತನದಿಂದ ಆಚೆ ತರೋದಕ್ಕೆ ಕೆಲಸ ಮಾಡಬೇಕು. ಇಟ್ ಇಸ್ ಅ ಕೋಆಪರೇಟಿವ್ ಅಂಡ್ ಕೊಲಾಬರೇಟಿವ್ ನ್ಯಾಷನಲ್ ಡೆವಲಪ್ಮೆಂಟ್ ಮಾಡೆಲ್. ಜನಗಳು ಸರ್ಕಾರದ ಮೇಲೆ ಡಿಪೆಂಡ್ ಆದ್ರೆ ಆಗೋದಿಲ್ಲ, ಯಾರೋ ನಮಗೆ ಸಹಾಯ ಮಾಡ್ತಾರೆ ಅಂದ್ರೆ ಆಗೋದಿಲ್ಲ. ಸಂಘಟಿತರಾಗಿ ತಮಗೆ ತಾವು ಸಹಾಯ ಮಾಡ್ಕೊಳ್ಳುವಂತ ಶಿಕ್ಷಣ ವ್ಯವಸ್ಥೆಯನ್ನ ಕಟ್ಟಿದೀವಿ. ಅದಲ್ಲದೆ ಸರ್, ಜೈ ಶ್ರೀಮನ್ನಾರಾಯಣ. ಜೈ ಶ್ರೀಮನ್ನಾರಾಯಣ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಬೆಳಿಗ್ಗೆಯಿಂದ ನಾನು ಇಲ್ಲಿ ಡಿಸ್ಕಷನ್ ಕೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಫೈನಲ್ ಆಗಿ ನಂಗೊಂದು ಕ್ವಶನ್ ಮೈಂಡಲ್ಲಿ ರನ್ ಆಗ್ತಿದೆ. ಮನುಷ್ಯನ ಮನಸ್ಸು ಯಾವಾಗ ಚೇಂಜ್ ಆಗುತ್ತೆ ಅಂತ, ಯಾವಾಗ ಬದಲಾವಣೆ ಆಗುತ್ತೆ ಅಂತ. ಯಾಕಂದರೆ ಅವನಿಗೆ ಆ ಮನಸ್ಸಲ್ಲಿ ಬರೋ ಆಲೋಚನೆಗಳಿಂದನೇ ಅವನು ತಪ್ಪು ದಾರಿ ಹಿಡಿಬೋದು, ಒಳ್ಳೆ ದಾರಿನಲ್ಲಿ ಹೋಗ್ಬೋದು, ಏನಾದರೂ ಸೇವೆನಾದರೂ ಮಾಡ್ಬೋದು. ಆ ಯೋಚನೆಗಳೇ ಬಲ ಅವನಿಗೆ. ಸೊ ಇದಕ್ಕೆ ನೀವೇನು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದು ನನ್ನ ಪ್ರಶ್ನೆ. ಮನುಷ್ಯನ ಮನಸ್ಸು ಯಾವಾಗ ಬದಲಾಗುತ್ತೆ? ಅದು ಏನು ಅಂತಂದ್ರೆ, ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ದಂಶನಂ ತನ್ಮಧ್ಯೆ ಭೂತ ಸಂಚಾರೋ ಯದ್ವಾ ತದ್ವಾ ಭವಿಷ್ಯ. ಸಂಪೂರ್ಣ ಪ್ರಯತ್ನ ಪಟ್ಟು ಹಂಗು ಹಿಂಗು ಮಾಡಿ ಏನೇನೋ ಮಾಡಿದ್ರೆ, ಕೋತಿಗೆ ಹೆಂಡ ಕುಡಿಸಿ ಚೇಳು ಕುಟುಕಿ ಅದ್ರ ಶರೀರದಲ್ಲಿ ಭೂತ ಹೊಕ್ಕದ್ರೆ ಏನಾಗುತ್ತೋ ಆ ತರ ಮನಸ್ಸು ಅಂತ. ಸೊ ನನಗನ್ಸೋ ಪ್ರಕಾರ ಎಲ್ಲ ಇಂಟರ್ ಕನೆಕ್ಟೆಡ್. ಬಾಡಿ, ಬ್ರೆತ್, ಮೈಂಡ್, ಇಂಟೆಲೆಕ್ಟ್, ಮೆಮೊರಿ, ಈಗೋ, ಸೆಲ್ಫ್, ಮಲ್ಟಿಪಲ್ ಲೇಯರ್ಸ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್. ಈಸಿ ಟು ಕಂಟ್ರೋಲ್ ಇಸ್ ಬಾಡಿ ಅಂಡ್ ಬ್ರೆತ್. ಶರೀರದ ಮೇಲೆ ಮತ್ತೆ ಉಸಿರಾಟದ ಮೇಲೆ ನಿಗ್ರಹವನ್ನ ಸಾಧಿಸಿದ್ರೆ ಪ್ರಯತ್ನ ಪಟ್ಟು ಮನಸ್ಸಿನ ಮೇಲೆ ಒಂದು ಹಿಡಿತ ಬರುತ್ತೆ. ನನ್ನ ಪ್ರಯೋಗಗಳಲ್ಲಿ ನಾನು ಕಂಡುಕೊಂಡಿರುವಂತ ವಿಚಾರಗಳು.
ಸೊ ಮನಸ್ಸನ್ನ ನಾವು ಡೈರೆಕ್ಟ್ ಆಗಿ ನಿಭಾಯಿಸಕ್ ಆಗೋದಿಲ್ಲ, ಇಟ್ ಈಸ್ ಟೂ ಪವರ್ಫುಲ್. ಆದ್ರೆ ಮನಸ್ಸನ್ನ ನಿಭಾಯಿಸೋದಕ್ಕೆ ಈ ಎಲ್ಲ ಬಾಡಿ ಅಂಡ್ ಬ್ರೆತ್ ನಾವು ಕಂಟ್ರೋಲ್ ಮಾಡ್ತಾ ಹೋದ್ರೆ ಆಗುತ್ತೆ. ಅಂಡ್ ಮೋಸ್ಟ್ಲಿ ಮನಸ್ಸಿಗೆ ರೆಸ್ಟ್ಲೆಸ್ನೆಸ್ ಕ್ರಿಯೇಟ್ ಮಾಡುವಂತದ್ದು ದ ಬಿಲ್ಟ್ ಅಪ್ ಟೆನ್ಷನ್ಸ್ ಇನ್ ದ ಬಾಡಿ. ಶಾರೀರಿಕವಾಗಿ ನಾವು ಚಟುವಟಿಕೆಯಿಂದ ಇದ್ರೆ, ನಿತ್ಯ ಯೋಗ ಮಾಡೋದು, ಆಟ ಆಡೋದು, ಸ್ವಲ್ಪ ಫಿಸಿಕಲಿ ಫಿಟ್ ಆಗಿರೋದು, ಫಿಸಿಕಲಿ ಆಕ್ಟಿವ್ ಆಗಿರೋದಿದ್ರೆ, ಆ ನೆಗೆಟಿವ್ ಎನರ್ಜಿ ಏನ್ ಬಿಲ್ಡ್ ಆಗುತ್ತೆ ಡಿಸಿಪೇಟ್ ಆಗುತ್ತೆ. ಅನದರ್ ಬಿಗ್ ಪ್ರಾಬ್ಲಮ್ ಫಾರ್ ದ ಮೈಂಡ್ ಇಸ್ ಕಾನ್ಸ್ಟೆಂಟ್ ಅಕ್ಯುಮುಲೇಷನ್ ಆಫ್ ಫಿಯರ್ ಅಂಡ್ ಆಂಗರ್ ಇಂಟರ್ನಲೈಸ್ ಆಗುತ್ತೆ. ನಮಗೆ ಗೊತ್ತಿಲ್ಲದ ವಿಚಾರಗಳ ಬಗ್ಗೆ ಅಥವಾ ನಮ್ಗೇನೋ ಒಂದು ಭವಿಷ್ಯದ ಬಗ್ಗೆ ಭಯ ಇರುತ್ತೆ, ಭಯ ಇಂಟರ್ನಲೈಸ್ ಆಗುತ್ತೆ. ಕೋಪ ಬರುತ್ತೆ, ಕೋಪನೂ ಇಂಟರ್ನಲೈಸ್ ಆಗುತ್ತೆ. ನಮಗಿಂತ ಮೇಲ್ಮಟ್ಟದಲ್ಲಿ ಇರುವಂತವ್ರ ಮೇಲೆ ಕೋಪ ಬಂದ್ರೆ ಏನು ಮಾಡೋಕ್ಕಾಗಲ್ಲ, ಇಂಟರ್ನಲೈಸ್ ಆಗುತ್ತೆ. ಇಂಟರ್ನಲೈಸ್ಡ್ ಫಿಯರ್ ಅಂಡ್ ಆಂಗರ್ ವಿಲ್ ಕಾನ್ಸ್ಟೆಂಟ್ಲಿ ಟ್ರೈ ಟು ಕ್ರಿಯೇಟ್ ನೈಟ್ ಮೇರ್ಸ್. ನಮ್ಮ ಮೆಂಟಲ್ ಎನರ್ಜಿ ಎಲ್ಲ ಅದನ್ನ ಸಪ್ರೆಸ್ ಮಾಡಿಡೋದ್ರಲ್ಲೇ ಹೋಗ್ತಾ ಇರುತ್ತೆ. ಸೊ ಮೆಡಿಟೇಷನ್ ಟೆಕ್ನಿಕ್ಸ್ ಗುರುಗಳು ಹೇಳ್ದಂಗೆ ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಯೋಗ, ಆಸನ, ಧ್ಯಾನ, ಪ್ರಾಣಾಯಾಮಗಳನ್ನೆಲ್ಲ ಮಾಡ್ತಾ ಹೋದ್ರೆ ಆ ನೆಗೆಟಿವ್ ಎನರ್ಜೀಸ್ ಏನ್ ಅಕ್ಯುಮುಲೇಟ್ ಆಗಿರುತ್ತೆ ಮೈಂಡಲ್ಲಿ, ವಿಚ್ ಇಸ್ ಟ್ರೈಂಗ್ ಟು ಎವರ್ ಕಮ್ ಔಟ್ ಅಂಡ್ ಕಾಸ್ ಡಿಸ್ಟರ್ಬೆನ್ಸ್ ಇನ್ ದ ಮೈಂಡ್, ಅದು ಸ್ಟೆಬಿಲೈಸ್ ಆಗ್ತಾ ಹೋದಷ್ಟು, ಅನ್ಕಾನ್ಶಿಯಸ್ ಮೈಂಡ್ ಅನ್ನ ನಾವು ಕ್ಲಿಯರ್ ಮಾಡ್ತಾ ಹೋದಷ್ಟು ಮೈಂಡ್ ಸ್ಟೆಬಿಲೈಸ್ ಆಗ್ತಾ ಹೋಗುತ್ತೆ. ಇಟ್ಸ್ ಅ ಕಾನ್ಸ್ಟೆಂಟ್ ಎಫರ್ಟ್. ನಮಸ್ಕಾರ ವರುಣ್ ಅವರೇ. ವರುಣಾರ್ಭಟ ಕೇಳಿ ಭಾಳ ಖುಷಿ ಆಯಿತು. ಎಲ್ಲಾನು ಸಂಗ್ರಹ ಮಾಡಿ ಒಂದೇ ಸರಿ ಎಲ್ಲ ಬರ್ಕೊಳ್ಳೋಕೆ ಭಾಳ ಕಷ್ಟ ಆಯಿತು. ನಮ್ಮ ಇತ್ತೀಚಿನ ವಿದ್ಯಾಭ್ಯಾಸ ನೋಡಿದಾಗ ಎಲ್ಲರೂ IT-BTಗೆ ಸೇರಬೇಕು ಅಂತಾರೆ. ನನಗೆ ಭಾಳ ಈ ದೊಡ್ಡ ದೊಡ್ಡ ಇವರೆಲ್ಲ ಆರ್ಮಿನಲ್ಲಿರೋರು ಮತ್ತು ರೈತರೆಲ್ಲ ಕೆಲವು ಕಡೆ, ನಾನು ಬೇರೆ ಬೇರೆ ಪ್ರೊಫೆಷನಲ್ಲಿ ಇದ್ದವನು, ನಮ್ಮ ಪ್ರೊಫೆಷನ್ಗೆ ಬರೋದೇ ಇಲ್ಲ, ಎಲ್ಲರೂ IT-BTಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ, ಮತ್ತು ಇವತ್ತಿನ ಜನಗಳು ಕೇಳ್ಕೊಳ್ಳೋದಷ್ಟೇ, ಬರೀ IT-BT ಡಾಲರ್ಗಳು ಇಷ್ಟೇನಾ, ಇನ್ನೇನು ಜೀವನದಲ್ಲಿ ಮುಂದೆ ಇನ್ನೇನಿಲ್ವಾ? ತಮ್ಮ ಮಾರ್ಗದರ್ಶನ ಎಲ್ಲರಿಗೂ ಬೇಕಾಗಿದೆ ಅಂತ ಕೇಳ್ತಾ ಇದ್ದೀನಿ ಸರ್. ಮಕ್ಕಳಿಗೆ ಈಗ ನೋಡಿ, ನೀವು ಎಲ್ಲರಿಗೂ ಒಂದು ಸ್ಟೇಬಲ್ ಲೈಫ್ ಬೇಕು ಅನ್ನೋದು ನಿರೀಕ್ಷೆ, ಆಸೆ. ಚಿಕ್ಕ ಮಗು ಒಂದು ಶಾಲೆಗೆ ಸೇರಿದಾಗ, 3 ವರ್ಷ 4 ವರ್ಷದಲ್ಲಿ ಶಾಲೆಗೆ ಸೇರಿದಾಗ ಎಲ್ಲಾ ಸಾಧ್ಯತೆಗಳು ಇದೆ ಅನ್ನೋದನ್ನ ಅನ್ಕೊಂಡಿರುತ್ತೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಎಲ್ಲವೂ ಸಾಧ್ಯ ಅನ್ನೋಂಥ ಮಗುನ ಕರ್ಕೊಂಡು ಬಂದು ಏನು ಸಾಧ್ಯ ಇಲ್ಲ ಅನ್ನೋಂಥ ಯುವಕರನ್ನಾಗಿ ತಯಾರು ಮಾಡಿ ಬಿಟ್ಬಿಡುತ್ತೆ. ಅವಾಗ ಸಿಕ್ಕಿದ್ದನ್ನು ಮಾಡಬೇಕು, ಯಾವ್ದ್ರಲ್ಲಿ ನಮಗೆ ಸುಲಭವಾಗಿ ಒಂದಷ್ಟು ಸಂಪಾದನೆ ಆಗುತ್ತೆ ಅಂತ ಅನ್ಸುತ್ತೋ ಅದ್ರ ಕಡೆಗೆ ಹೋಗ್ತಾರೆ. ಸೊ ಯಾರಿಗೂ ತಮ್ಮ ಸ್ವಭಾವವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಹೊಂದುವಂತಹ ಕೆರಿಯರ್ ಆಪ್ಷನ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟೈಮ್ ಇಲ್ಲ. ಎವ್ರಿಥಿಂಗ್ ಈಸ್ ಮೂವಿಂಗ್ ಸೋ ಫಾಸ್ಟ್. ತುಂಬಾ ಈಗ 3 ವರ್ಷಕ್ಕೆ ಫಾರ್ಮಲ್ ಎಜುಕೇಶನ್ ಶುರು ಮಾಡ್ತಾ ಇದ್ದಾರೆ. ಫಾರ್ಮಲ್ ಎಜುಕೇಶನ್, ಸ್ಟ್ರಕ್ಚರ್ಡ್ ಎಜುಕೇಶನ್. ಶಿಕ್ಷಣಕ್ಕೆ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಸುಭಾಷಿತ ಇದೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್. 5 ವರ್ಷದವರೆಗೂ ಯಾವುದೇ ರೀತಿಯಾದ ಸ್ಟ್ರಕ್ಚರ್ಡ್ ಇನ್ಸ್ಟ್ರಕ್ಷನ್ ಕೊಡಬಾರ್ದು. ಈಗ 3ನೇ ವಯಸ್ಸಿಗೆ ನೀವು ಯಾವ್ದಾದ್ರು ಪ್ಲೇ ಸ್ಕೂಲ್ಗೆ ಸೇರಿಸಿದ್ರೆ ಅವ್ರಿಗೆ ಸ್ಟ್ರಕ್ಚರ್ಡ್ ಇನ್ಸ್ಟ್ರಕ್ಷನ್ ಇಲ್ಲ, ಮಗು ಸುಮ್ಮನೆ ಹೋಗುತ್ತೆ, ಆಟ ಆಡುತ್ತೆ, ಬರುತ್ತೆ ಅಂತ ಅಲ್ಲಿಂದ ಬಿಡಿಸ್ಬಿಡ್ತಾರೆ ಪೇರೆಂಟ್ಸ್. ಏನು ಹೇಳ್ಕೊಡಲ್ಲ ಅವರು, ನನ್ನ ಮಗುಗಿನ್ನು ABCDನೇ ಬರ್ತಿಲ್ಲ ಅಂತಾರೆ. ಜಪಾನ್ ಹ್ಯಾಸ್ ಒನ್ ಆಫ್ ದಿ ಬೆಸ್ಟ್ ಕಲ್ಚರಲ್ ಎಜುಕೇಶನ್ ಫ್ರೇಮ್ವರ್ಕ್ ಇನ್ ದ ವರ್ಲ್ಡ್. 7ನೇ ವಯಸ್ಸುವರೆಗೂ ಫಾರ್ಮಲ್ ಎಜುಕೇಶನ್ ಇಲ್ಲ ಅಲ್ಲಿ. ದೇ ಡೂ ಓನ್ಲಿ ಕಲ್ಚರಲ್ ಎಜುಕೇಶನ್ ಟಿಲ್ 7 years. ಸೊ ಇದು ಎವ್ರಿಬಡಿ ಈಸ್ ಅ ವಿಕ್ಟಿಮ್ ಆಫ್ ಅ ಸಿಸ್ಟಮ್ ದಟ್ ಹ್ಯಾಸ್ ಬಿಕಮ್ ಟು ಮೆಟೀರಿಯಲೈಸ್ಡ್. ಸೊ ನಾವುಗಳು ಅಟ್ಲೀಸ್ಟ್ ನಮ್ಮ ಮನೆಗಳಲ್ಲಿ ಸ್ಲೋ ಡೌನ್ ಮಾಡಬೇಕು. ಸ್ವಲ್ಪ ಸ್ಲೋ ಡೌನ್ ಮಾಡಿ ಸಂಸ್ಕಾರಗಳು ಮೊದಲು, ಸಂಸ್ಕೃತಿಯ ಜೊತೆಗೆ ರೂಟಿಂಗ್ ಫೌಂಡೇಶನ್ ಆಮೇಲೆ, ಅದಾದ ನಂತರದಲ್ಲಿ ಫಾರ್ಮಲ್ ಎಜುಕೇಶನ್ ಮೇಲೆ ಫೋಕಸ್ ಮಾಡಬೇಕು. ಸಂಸ್ಕಾರ, ಸಂಸ್ಕೃತಿ, ಭಾರತೀಯತೆ ಇದರ ಫೌಂಡೇಶನ್ ಅನ್ನ ಬಿಗಿ ಮಾಡದಲ್ಲೇ ಫಾರ್ಮಲ್ ಎಜುಕೇಶನ್ಗೆ ಮಕ್ಕಳನ್ನ ತಳ್ಳಿ ಆ ರ್ಯಾಟ್ ರೇಸಲ್ಲಿ ನಾವು ಅವರನ್ನ ಪುಷ್ ಮಾಡಿದಾಗ ಲೈಫ್ ಅನ್ಸ್ಟೇಬಲ್ ಆಗ್ಬಿಡುತ್ತೆ. ಒಂದು 6-7ನೇ ಕ್ಲಾಸ್ಗೆ ಹೋಗೋಷ್ಟರಲ್ಲಿ ಅವರು ದೇ ಆರ್ ಲಾಸ್ಟ್. 18ನೇ ವಯಸ್ಸಿನ ಒಳಗಡೆ ಮಕ್ಕಳನ್ನ ಸಾಯಿಸ್ಬಿಟ್ಟು ಇನ್ನ ಆಯಸ್ಸನ್ನ ಅಂತ್ಯ ಸಂಸ್ಕಾರಕ್ಕೆ ಕಾಯೋಂಗಾಗಿದೆ ಪರಿಸ್ಥಿತಿ. ಸೊ ಕೆರಿಯರ್ ಚಾಯ್ಸಸ್ ಅವ್ರು ಚೂಸ್ ಮಾಡಬೇಕು ಅಂದ್ರೆ ದೇ ಹ್ಯಾವ್ ಟು ಬಿ ಸ್ಟೆಬಿಲೈಸ್ಡ್ ಸರ್.